ಆತ್ಮ ಬಂಧುಗಳೇ, ಈಗ ಮುಂದಿನ ಭಾಗವಾಗಿ ನಾವು ಆಧ್ಯಾತ್ಮಿಕ ಜ್ಞಾನ ನಿಮ್ಗೆಲ್ಲ ಗೊತ್ತಿದೆ. ಈಗ ನಮ್ಮ ಒಂದು ಪುಸ್ತಕದ ಒಂದು ನಡೀತಾ ಇದೆ. ಈ ಪುಸ್ತಕದ ಸ್ವಾಧ್ಯಾಯ ಮಿಲಾಯರೂಪ ಎಂಬ ಪುಸ್ತಕದ ಸ್ವಾಧ್ಯಾಯ ನಡೀತಾ ಇದೆ. ಅದ್ರದ ಅಂದ್ರೆ ಮುಂದಿನ ಭಾಗವಾಗಿ ಹಾಗೆ ಅಂದ್ರೆ ಜ್ಞಾನವನ್ನು ತಿಳಿಸ್ಲಿಕ್ಕೆ ನಮ್ ಜೊತೆಗೆ ಸುರನಾಗಾಂಬಿಕಾ ಮೇಡಮ್ ಅವರು ಇದ್ದಾರೆ. ಅವರು ಈ ಅಂದ್ರೆ ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಪಡೆದ ಈ ಬುಕ್ಕಿನ ಅಂದ್ರೆ ಜ್ಞಾನವನ್ನು ನಮ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ ಜೊತೆಗಿದ್ದಾರೆ. ಅವ್ರು ನಮ್ಮ ವೇದಿಕೆಗೆ ಆಹ್ವಾನಿಸೋಣ. ಸುರನಾಂಬಿಕಾ ಮೇಡಮ್, ನಿಮಗೆ ಸ್ವಾಗತ, ನಮಸ್ತೆ, ಶುಭೋದಯ. ಥ್ಯಾಂಕ್ ಯು. ನಮಸ್ತೆ ಸರ್. ಶುಭೋದಯ. ಶುಭೋದಯ ಮೇಡಮ್, ಶುಭೋದಯ. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇದೆ. ಪ್ರಸ್ತುತ ಈ ವೇದಿಕೆಯಲ್ಲಿ ಸ್ವಾಧ್ಯಾಯ ನಡೀತಾ ಇದ್ದು, ಅದಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದ ಟಿಬೆಟ್ ಮಹಾಯೋಗಿ ಮಿಲಾರೇಪ, ಧ್ಯಾನ ಸಾಧನೆ, ಸತ್ಯ ಬೋಧನೆ. ಇದು ಮಾಸ್ಟರ್ಸ್ ಈ ಪುಸ್ತಕದ ಒಂದು ಶೀರ್ಷಿಕೆ. ಮೂಲತಃ ಈ ಪುಸ್ತಕ ತೆಲುಗು ಭಾಷೆಯಲ್ಲಿದ್ದು ಅದನ್ನ ಶ್ರೀ ಪಿ ಮಣಿಕುಮಾರ್ ಅವರು ಬರೆದಿರ್ತಕ್ಕಂಥದ್ದು. ಅದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಮಾಸ್ಟರ್ಸ್, ಇದುವರೆಗೂ ಕೂಡ ಈ ಒಂದು ಪುಸ್ತಕದಲ್ಲಿ ಮಿಲಾರೇಪರ್ ಅವರ ಜೀವನ ಪ್ರಯಾಣದ ಹಲವಾರು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ವಿ. ನಿನ್ನೆ ದಿನ ನಾವು ಮಿಲಾರೇಪರ್ ಅವರು ಮಾರ್ಪಾರ್ ಅವರನ್ನ ಭೇಟಿಯಾಗಿ ಸಂಪೂರ್ಣವಾಗಿ ಅವರ ಶರೀರ, ಮನಸ್ಸು, ಬುದ್ಧಿ, ವಾಕು ಎಲ್ಲವನ್ನು ಅವರಿಗೆ ಸಮರ್ಪಣೆ ಮಾಡಿ, ನಂದು ಅನ್ನೋದು ನನ್ನ ಹತ್ರ ಇನ್ನೇನು ಇಲ್ಲ, ನನಗೆ ಸಂಬಂಧಪಟ್ಟಿರುವಂತ ಕೂಳು, ನೀರು, ಬಟ್ಟೆ, ಸಾಧನೆಗೆ ಸೂಚನೆಗಳು ಎಲ್ಲವೂ ಕೂಡ ನಿಮ್ದೆ, ನೀವು ನನ್ಗೆ ಅದನ್ನ ಕೊಟ್ಟು ಜನ್ಮವಿಲ್ಲದೆ ಇರ್ತಕ್ಕಂಥ ಮುಕ್ತಿಯನ್ನ ಪ್ರಸಾದಿಸ್ಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀನಿ ಅಂತ ಅವರು ಹೇಳೋ ಅಷ್ಟರವರೆಗೆ ನಾವು ವಿಚಾರಗಳನ್ನ ಗಮನಿಸಿದ್ವಿ. ಅಲ್ಲಿಂದ ಮುಂದಕ್ಕೆ ವಿಚಾರಗಳನ್ನ ಇವಾಗ ಗಮನಿಸ್ತಾ ಬರೋಣ ಮಾಸ್ಟರ್ಸ್. ಯಾವಾಗ ಮಿಲಾರೇಪರ್ ಅವರು ಮಾರ್ಪಾರ್ ಅವರಿಗೆ ಆ ರೀತಿಯಾಗಿ ಶರಣಾಗದ್ರು, ಅವಾಗ ಲಾಮ ಮಾರ್ಪಾರ್ ಅವರು ಹೇಳ್ತಾರೆ, ನೋಡಪ್ಪ, ನೀನ್ ತುಂಬಾ ಪಾಪಾತ್ಮ ಆಗಿದೀಯಾ, ಆದ್ರಿಂದ ನನ್ನ ಹತ್ರ ಏನು ಕೆಲ್ಸ ಇಲ್ಲ, ನನ್ ಪರವಾಗಿ ಮತ್ತಷ್ಟು ಪಾಪಗಳನ್ನ ಮಾಡು ಅಂತ ನಾನು ಹೇಳೋದಿಲ್ಲ. ಸರಿ, ನೀನ್ ಒಂದ್ ವೇಳೆ ಈ ತರ ಹೇಳ್ತಾ ಇದೆಯಲ್ವಾ ಪಾಪಗಳು ಮಾಡಿದೀನಿ ಅಂತ, ಹಾಗಾದ್ರೆ ಏನೇನ್ ಪಾಪ ಮಾಡಿದೀಯಾ ಹೇಳು ಅಂತಂದ್ರೆ, ಆವಾಗ ಮಿಲಾರೇಪರ್ ಅವರು ಒಂದು ಚಿಕ್ಕ ವಿಷಯವನ್ನು ಬಿಡದಂತೆ ಎಲ್ಲವನ್ನೂ ಕೂಡ ಖುಲ್ಲ ತೆರೆದ ಪುಸ್ತಕದ ರೀತಿಯಲ್ಲಿ ಎಲ್ಲವನ್ನು ಕೂಡ ಅವ್ರಿಗೆ ಹೇಳ್ತಾರೆ ಮಾಸ್ಟರ್ಸ್. ಹೇಳಿದ್ಮೇಲೆ, ಆಯ್ತು, ಒಳ್ಳೇದು, ನೀನು ನಿನ್ನ ಶರೀರ, ಮನಸ್ಸು, ಬುದ್ಧಿ, ಆತ್ಮ, ವಾಕು ಎಲ್ಲಾನು ನನಗೆ ಸಮರ್ಪಣೆ ಮಾಡಿರೋದು ಮೆಚ್ಚುಗೆ ಆಗಿದೆ. ನೋಡಪ್ಪ, ಒಂದ್ ವಿಷಯ ಹೇಳ್ತೀನಿ, ನೀನ್ ನನ್ನ ಹತ್ರ ಇರ್ಬೇಕು ಅಂತಂದ್ರೆ ನಾನ್ ನಿನ್ಗೆ ಕೂಳು, ನೀರು, ಬಟ್ಟೆ, ಸೂಚನೆಗಳು ಎಲ್ಲಾನು ಕೂಡ ಒಟ್ಟಿಗೆ ಕೊಡೋದಿಕ್ಕೆ ಆಗೋದಿಲ್ಲ. ನಾನ್ ನಿನ್ಗೆ ಕೂಳು, ನೀರು, ಬಟ್ಟೆ ಕೊಟ್ರೆ ಸೂಚನೆ ಕೊಡೋದಿಲ್ಲ. ಒಂದ್ ವೇಳೆ ಸೂಚನೆಗಳನ್ನ ಕೊಟ್ರೆ ಕೂಳು, ನೀರು, ಬಟ್ಟೆಯಿಂದ ನೀನ್ ಬೇರೆಯವ್ರ ಹತ್ರ ನೋಡ್ಕೋಬೇಕಾಗತ್ತೆ. ನಿಂಗೆ ಯಾವ್ದು ಬೇಕು ನೀನೇ ಆಯ್ಕೆ ಮಾಡ್ಕೋ. ನಾನ್ ಕೊಡುವಂತ ಒಂದು ಸೂಚನೆಗಳು ಏನಿದೆ, ಧರ್ಮದ ಸೂಚನೆಗಳು, ಆ ಒಂದು ಸತ್ಯದ ಮಾರ್ಗವನ್ನ ಉಪದೇಶ ಮಾಡಿದ್ರೆ ನಾನು ನಿನ್ನ ಶ್ರದ್ಧೆ, ನಿನ್ನ ಭಕ್ತಿ, ನಿನ್ನ ಶಕ್ತಿಯ ಆಧಾರದ ಮೇಲೆ ಈ ಜನ್ಮದಲ್ಲೋ ಅಥವಾ ನಂತರದ ಜನ್ಮದಲ್ಲೋ ಮುಕ್ತಿಯನ್ನ ಪಡಿತೀಯಾ ಅಂತ ಕೂಡ ಹೇಳ್ತಾರೆ. ಮಾಸ್ಟರ್ಸ್ ನೋಡ್ರಿ, ಇಲ್ಲಿ ಒಂದು ಸೂಕ್ಷ್ಮವಾದ ವಿಷಯ ಇದೆ. ನಾನು ಉಪದೇಶವನ್ನ ನೀಡುವಂತಹ ಒಂದು ಈ ಸತ್ಯ ಮಾರ್ಗವನ್ನ ನೀನು ಅನುಸರಿಸಿದಾಗ, ಆ ಒಂದು ಸತ್ಯ ಮಾರ್ಗದಲ್ಲಿ ನೀನು ನಡೆಯೋದಿಕ್ಕೆ ನಿನ್ನಲ್ಲಿರ್ತಕ್ಕಂಥ ಶ್ರದ್ಧೆ, ಭಕ್ತಿ, ಶಕ್ತಿ, ಇದರ ಆಧಾರದ ಮೇಲೆ ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ನೀನು ಮುಕ್ತಿಯನ್ನ ಪಡಿತೀಯಾ ಅನ್ನುವಂಥದ್ದನ್ನ ಅಲ್ಲಿ ಹೇಳಿರುವಂಥದ್ದು ಮಾರ್ಪಾರ್ ಅವರು. ಅಂದ್ರೆ ಮಾಸ್ಟರ್ಸ್, ಇದ್ರ ಅರ್ಥ ಏನು? ಇಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸೂಕ್ಷ್ಮವಾದ ವಿಚಾರ ಇದೆ. ನಾವು ಸುಮ್ಮನೆ ಇದನ್ನ ಓದ್ಕೊಂಡು ಹೊಟ್ಟೋಗ್ಬಿಟ್ರೆ ಅವ್ರು ಹಿಂಗ್ ಹೇಳಿದ್ರು, ಈ ತರ ಹೇಳಿದ್ರು ಅಂತ ಅಷ್ಟ್ ಮಾತ್ರ ನಾವು ಗ್ರಹಿಸಿದ್ರೆ, ಪೂರ್ತಿಯಾಗಿ ಈ ಪುಸ್ತಕದಲ್ಲಿ ಏನು ಸಂದೇಶಗಳನ್ನ ನಮ್ಗೆ ಕೊಡ್ಬೇಕು ಅನ್ನುವಂತ ಒಂದು ಉದ್ದೇಶ ಇದೆ, ಅದನ್ನ ನಾವು ತಿಳ್ಕೊಂಡಂಗ ಆಗೋದಿಲ್ಲ ಮಾಸ್ಟರ್ಸ್. ಎಷ್ಟು ಸೂಕ್ಷ್ಮವಾಗಿದೆ ನೋಡಿ. ನಿನ್ನ ಶ್ರದ್ಧೆ, ಶಕ್ತಿ, ಭಕ್ತಿಯ ಆಧಾರದ ಮೇಲೆ ಈ ಜನ್ಮದಲ್ಲೋ ಅಥವಾ ಮುಂದಿನ ಜನ್ಮದಲ್ಲೋ ಮುಕ್ತಿಯನ್ನ ಪಡಿತೀಯ ನೀನು ಅಂತ ಹೇಳಿದಾಗ, ಅಲ್ಲಿ
ನಾವು ಇಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಅರ್ಥ ಮಾಡಿಸೋದೇನು ಅಂತಂದ್ರೆ, ಗುರುಗಳಾಗಿರುವಂತವ್ರು ನಮ್ಗೆ ಮಾರ್ಗವನ್ನ ತೋರಿಸ್ತಾರೆ. ಆ ಒಂದು ಮಾರ್ಗದಲ್ಲಿ ನಡೆದು ಸಾಧನೆಯನ್ನ ಮಾಡಿ ಆ ಒಂದು ಲಕ್ಷ್ಯವನ್ನ ಸೇರ್ಕೋಬೇಕಾಗಿರುವಂತ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಆ ಒಂದು ಜವಾಬ್ದಾರಿ ಅಥವಾ ಆ ಒಂದು ನಮ್ಗೆ ಸಿಕ್ಕಿರ್ತಕ್ಕಂಥದನ್ನ ನಾವು ಎಷ್ಟರ ಮಟ್ಟಿಗೆ ಹಿಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಾರ್ಥಕತೆ ನಿಂತಿರುತ್ತೆ ಅನ್ನುವಂಥದ್ದು ಮಾಸ್ಟರ್ಸ್. ಇವಾಗ ಪತ್ರಿಜಿ ಅವರು ನಮ್ಗೆ ಆನಾಪಾನ ಸತಿ ಧ್ಯಾನವನ್ನ ಕೊಟ್ಟಿದ್ದಾರೆ. ಮಹಾವತಾರ್ ಬಾಬಾಜಿಯವರು ಕ್ರಿಯಾಯೋಗವನ್ನ ಕೊಟ್ಟಿದ್ದಾರೆ. ಜಗ್ಗಿ ವಾಸುದೇವ್ ಅವರು ಶಾಂಭವಿ ಅನ್ನುವಂತ ಒಂದು ಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಒಬ್ಬೊಬ್ರು ಒಂದೊಂದನ್ನ ಕೊಟ್ಟಿದ್ದಾರೆ. ಯಾರು ಯಾವ್ದನ್ನ ಕೊಟ್ಟಿರ್ತಾರೋ, ಅವ್ರು ಯಾರ ಆ ಒಂದು ಇದಕ್ಕೆ ಕನೆಕ್ಟ್ ಆಗಿರ್ತಾರೋ, ಅದನ್ನ ಯಾರು ಹೆಂಗೆ ಹಿಡ್ಕೊಳ್ತಾರೋ ಅದ್ರ ಮೇಲೆ ಅವರ ಪ್ರೋಗ್ರೆಸ್ ಅನ್ನುವಂಥದ್ದು ನಿಂತಿರುತ್ತೆ. ಅಷ್ಟೇ ಅಲ್ವಾ ಮಾಸ್ಟರ್ಸ್? ಈಗ ನಾನು ಆನಾಪಾನ ಸತಿನ ನಾನು ಹಿಡ್ಕೊಂಡಿದ್ದೀನಿ ಅಂತಂದಾಗ, ಆನಾಪಾನ ಸತಿಯಲ್ಲಿ ನನ್ನನ್ನ ನಾನು ಎಷ್ಟು ಆಳವಾಗಿ ತೊಡಗಿಸ್ಕೊಳ್ತಾ ಇದ್ದೀನಿ, ನಾನು ಎಷ್ಟು ಶ್ರದ್ಧೆಯಿಂದ ಸಾಧನೆ ಮಾಡ್ತಾ ಇದ್ದೀನಿ, ನಾನು ಎಷ್ಟು ಭಕ್ತಿಯಿಂದ ನಾನು ಇದರಲ್ಲಿ ನನ್ನನ್ನ ನಾನು ಸಂಪೂರ್ಣವಾಗಿ ವಿಲೀನ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಮೇಲೆ ನನ್ನ ಒಂದು ಪ್ರೋಗ್ರೆಸ್ ಅನ್ನೋದು ಇರುತ್ತೆ. ನಾನು ಏನಾಗ್ಬೇಕಾಗಿದೆಯೋ ಅದನ್ನ ನಾನು ಆಗೋದಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ನೆನ್ನೆ ದಿನ ಒಂದು ಉದಾಹರಣೆ ಗಮನಿಸಿದ್ವಲ್ಲ, ಮೋರಿ ಎಲ್ಲ ಕಟ್ಕೊಂಡ್ಬಿಡುತ್ತೆ. ಆ ಒಂದು ಕಟ್ಕೊಂಡಿರುವಂತ ಮೋರಿನ ಸ್ವಚ್ಛ ಮಾಡ್ಬೇಕು ಅಂದ್ರೆ ಒಂದು ಚಿಕ್ಕ ಲೋಟದಲ್ಲಿ ನೀರನ್ನ ಚಿಮ್ಮಿದ್ರೆ ಆ ಮೋರಿ ಹೇಗೆ ಸ್ವಚ್ಛ ಆಗೋದಿಲ್ವೋ, ಆ ರೀತಿಯಾಗಿ ನಮ್ಮ ಸ್ಥಿತಿಗತಿಗಳು ಹಾಗೆ ಉಳಿದಿರುತ್ತೆ ಮಾಸ್ಟರ್ಸ್. ಆ ಮೋರಿಯಲ್ಲಿರುವಂತ ಕಸ ಕಡ್ಡಿ ಕಲ್ಲು ಮಣ್ಣು ಏನೇನೆಲ್ಲ ತುಂಬ್ಕೊಂಡಿರುತ್ತೆ, ಅದೇ ರೀತಿಯಾಗಿ ನಮ್ಮ ಸ್ಥಿತಿ ಕೂಡ ಇರುತ್ತೆ. ಅದೆಲ್ಲ ಸ್ವಚ್ಛ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಅಪಾರವಾದಂತ ಶ್ರದ್ಧೆ, ಭಕ್ತಿ, ಶಕ್ತಿ, ಶರಣಾಗತಿ ಭಾವ ಇದೆಲ್ಲ ಕೂಡ ಇರ್ಬೇಕಾಗತ್ತೆ. ಇದು ಮಾಸ್ಟರ್ಸ್. ಹಾಗಾಗಿ ಗುರುಗಳಾಗಿರ್ತಕ್ಕಂಥವ್ರು ನಮ್ಗೆ ಮಾರ್ಗವನ್ನ ತೋರಿಸ್ತಾರೆ. ಆ ಮಾರ್ಗದಲ್ಲಿ ನಾವು ನಡೆದು ನಾವು ಉನ್ನತಿಯನ್ನ ಪಡಿಬೇಕಾಗಿರ್ತಕ್ಕಂಥದ್ದು, ಲಕ್ಷ್ಯವನ್ನ ಸಾಧನೆ ಮಾಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ನಾನು 1 ಅವರ್ ಧ್ಯಾನ ಮಾಡಿದ್ರೆ ನಂಗೆ ಮದ್ವೆ ಆಗತ್ತಾ, 1 ಅವರ್ ಧ್ಯಾನ ಮಾಡಿದ್ರೆ ನನ್ ಕೆಲ್ಸ ಸಿಗುತ್ತಾ, ನನ್ ಮಗನ ಕೆಲ್ಸ ಸಿಗುತ್ತಾ, ನನ್ ಮಗಳಿಗೆ ಮದ್ವೆ ಆಗತ್ತಾ ಅಂತ ಕೇಳಿದ್ರೆ, ನಿನ್ನೇನು ಇದೇ ವಿಚಾರ ಮಾತಾಡಿದ್ವಿ. ನಮ್ಮಲ್ಲಿ ಆ ಒಂದು ತೀವ್ರತೆ, ಆ ಒಂದು ಕಮಿಟ್ಮೆಂಟ್ ಎಷ್ಟಿರುತ್ತೋ ಅದಕ್ಕೆ ತಕ್ಕ ಹಾಗೇನೆ, ಆ ಒಂದು ಕ್ವಾಲಿಟಿಗೆ ತಕ್ಕ ಹಾಗೇನೆ ನಮ್ಗೆ ಫಲ ಸಿಗ್ತಾ ಇರುತ್ತೆ ಅಷ್ಟೇ. ನಾವು ನಿರೀಕ್ಷೆ ಮಾಡಿದ ಹಾಗೆ ಇರೋದಿಲ್ಲ. ಹಾಗಾಗಿ ಮಾಸ್ಟರ್ಸ್, ಗುರುಗಳಾಗಿರೋರು ನಮ್ಗೆ ದಾರಿ ತೋರಿಸ್ತಾರೆಯೇ ಹೊರತು, ಅವರು ನಮ್ಮನ್ನ ಮುಂದಕ್ಕೆ ನಡೆಯೋದಕ್ಕೆ ಸಹಾಯ ಮಾಡ್ತಾರೆಯೇ ಹೊರತು, ಆ ಒಂದು ಮಾರ್ಗದಲ್ಲಿ ನಡೆದು ಲಕ್ಷ್ಯ ಸಾಧಿಸ್ಬೇಕಾಗಿರೋ ಜವಾಬ್ದಾರಿ ನಮ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ನೆಕ್ಸ್ಟ್, ಆ ರೀತಿಯಾಗಿ ಮಾರ್ಪಾರ್ ಅವರು ಮಿಲಾರೇಪರ್ ಅವ್ರಿಗೆ ಹೇಳಿದಾಗ, ಆಗ ಮಿಲಾರೇಪ ಹೇಳ್ತಾರೆ, ಓ ಪರಮಾತ್ಮ, ನಾನು ನಿಮ್ಮ ಬಳಿಗೆ ಬಂದಿರ್ತಕ್ಕಂಥದ್ದು ಧರ್ಮ ಮಾರ್ಗಕ್ಕಾಗಿ, ಕೂಳು ನೀರು ಬಟ್ಟೆಗಾಗಿ ಅಲ್ಲ. ಕೂಳು ನೀರು ಬಟ್ಟೆನ ನಾನು ಎಲ್ಲಿ ಬೇಕಾದ್ರೂ ನೋಡ್ಕೊಳ್ತೀನಿ, ಆದ್ರೆ ನೀವು ನನಗೆ ಆ ಒಂದು ಧರ್ಮ ಮಾರ್ಗದ ಸೂಚನೆಗಳನ್ನ ನೀಡಿ ನನ್ನನ್ನು ಉದ್ಧಾರ ಮಾರ್ಗದಲ್ಲಿ ನಡೆಸಿ ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಆ ರೀತಿಯಾಗಿ ಹೇಳ್ಬಿಟ್ಟು ಅಲ್ಲಿ ಅವರು ಮಾರ್ಪಾರ್ ಅವ್ರ ಹತ್ರ ಮಾತಾಡ್ತಾ ಇರೋ ಹತ್ರ ಒಂದು ಪೂಜಾ ಕೋಣೆ ಇರುತ್ತೆ. ಆ ಪೂಜಾ ಕೋಣೆ ಮುಂದೆ ಒಂದು ಹಲಿಗೆ ಹಾಕಿರ್ತಾರೆ. ಆ ಒಂದು ಹಲಿಗೆ ಮೇಲೆ ಇವ್ರ ಹತ್ರ ಏನೇನೆಲ್ಲ ಪುಸ್ತಕಗಳಿರುತ್ತೆ ಮಿಲಾರೇಪರ್ ಅವ್ರ ಹತ್ರ, ಆ ಎಲ್ಲ ಪುಸ್ತಕಗಳನ್ನ ಇರಿಸ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ಆ ಪುಸ್ತಕಗಳನ್ನ ಇರಿಸ್ತಾ ಇದ್ದಂಗೆನೆ ಮಾರ್ಪಾರ್ ಅವರು ಕೆಂಡಾಮಂಡಲವಾಗಿ ಅವ್ರ ಮೇಲೆ ತೀವ್ರವಾದ ಕೋಪದಿಂದ ರೇಗಾಡ್ತಾರೆ ಮಾಸ್ಟರ್ಸ್. ಒಂದೇ ಸರ್ತಿಗೆ ಅವುಗಳನ್ನ ಕಾಲಿನಿಂದ ಒದಿತಾರೆ ಮಾಸ್ಟರ್ಸ್. ಆ ಎಲ್ಲವನ್ನು ಕೂಡ ಆ ಒಂದು ಪುಸ್ತಕಗಳನ್ನ ಆ ಒಂದು ಪೂಜಾ ಹಲಿಗೆಯ ಮೇಲೆ ಇಟ್ಟಾಗ ಏನ್ ಹೇಳ್ತಾರೆ ಗೊತ್ತಾ, ಈ ಪುಸ್ತಕಗಳನ್ನ ಹೊರಗಡೆ ಇರಿಸು, ಅವು ನನ್ನ ದಿವ್ಯ ದೇವತಾ ಮೂರ್ತಿಗಳನ್ನ, ಪವಿತ್ರ ಗ್ರಂಥಗಳನ್ನ ಹಾಳು ಮಾಡ್ತವೆ, ಮೈಲ್ಗೆ ಮಾಡ್ತವೆ ಅಂತ ಗರ್ಜನೆ ಮಾಡ್ತಾರೆ ಮಾಸ್ಟರ್ಸ್. ಅಷ್ಟು ತೀವ್ರವಾಗಿ ಅವರು ಕೋಪ ಮಾಡ್ಕೋತಾರೆ. ಆಗ ಮಿಲಾರೇಪರ್ ಅವ್ರು ಯಾಕೆ ಈ ರೀತಿಯ ಕೋಪ ಮಾಡ್ಕೋತಾ ಇದ್ದಾರೆ, ಈ ಪುಸ್ತಕಗಳನ್ನ ಇಲ್ಲಿ ಇರಿಸಿದ್ರೆ ತಪ್ಪೇನು ಅಂತ ಅವ್ರು ಯೋಚನೆ ಮಾಡಿದಾಗ ಮಿಲಾರೇಪರ್ ಅವ್ರಿಗೇನೆ ಅರ್ಥ ಆಗತ್ತೆ, ಈ ಪುಸ್ತಕಗಳಲ್ಲಿ ಕ್ಷುದ್ರ ವಿದ್ಯೆಗಳ ಕುರಿತಾಗಿರ್ತಕ್ಕಂಥ ವಿಚಾರಗಳು ಇದೆ, ಅದಕ್ಕೋಸ್ಕರನೇ ಈ ರೀತಿಯಾಗಿ ಕೋಪ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಅವರು ಅರ್ಥ ಮಾಡ್ಕೊಳ್ತಾರೆ. ಆಮೇಲೆ ಆ ಎಲ್ಲ ಪುಸ್ತಕಗಳನ್ನ ಮತ್ತೆ ಅವರ ವಸ್ತುಗಳೆಲ್ಲವನ್ನು ಕೂಡ ಅವ್ರಿಗೆ ಒಂದು ಕೋಣೆಯನ್ನ ನೀಡಿರ್ತಾರೆ. ಆ ಒಂದು ಕೋಣೆಯಲ್ಲಿ ಇರಿಸ್ಕೊಳ್ತಾರೆ ಮಾಸ್ಟರ್ಸ್. ಆದ್ರೆ ಅವ್ರು ಕೂಳು ನೀರು ಬಟ್ಟೆನ ಬೇರೆ ಕಡೆ ನೋಡ್ಕೋಬೇಕು ಅಂತ ಹೇಳಿರ್ತಾರಲ್ವಾ ಮಾರ್ಪಾರ್ ಅವರು,
ಆ ರೀತಿಯಾಗಿ ಹೇಳಿದ್ರು ಕೂಡ ಅವರ ಪತ್ನಿ ಆ ಗುರುಮಾತೆ ತುಂಬಾ ಪ್ರೀತಿಯಿಂದ ಮಿಲಾರೇಪರ್ ಅವರನ್ನ ನೋಡ್ಕೊಳ್ತಾ ಇರ್ತಾರೆ. ಆ ಸದ್ಗುರುವಿನ ಸತಿಮಣಿ ತಾಯಿ ಹಾಗೆ ಎಷ್ಟೋ ಪ್ರೀತಿಯಿಂದ ಭೋಜನವನ್ನ ನೀಡಿ ಎಲ್ಲ ಅವಶ್ಯಕತೆಗಳನ್ನು ಕೂಡ ನೋಡ್ಕೊಳ್ತಾ ಇರ್ತಾರೆ. ಅಂದ್ರೆ ಇದರ ಅರ್ಥ ಏನು? ಗುರುಗಳು ಒಂದೊಂದ್ಸರ್ತಿ ಕೋಪವಾಗಿ ತೀವ್ರವಾಗಿ ಒಂದಷ್ಟು ಮಾತುಗಳನ್ನ ನಮ್ಮ ಹತ್ರ ಮಾತಾಡ್ಬೋದು, ಆದ್ರೆ ಗುರುವಿನ ಕೋಪ ಕ್ಷಣಿಕ. ಅವನು ಆ ಒಂದು ಕೋಪವನ್ನ ಆ ಒಂದು ಕ್ಷಣದಲ್ಲಿ ಅವಶ್ಯಕತೆ ಇರೋದ್ರಿಂದ ಪ್ರದರ್ಶನ ಮಾಡಿರ್ತಾನೆ ಅಷ್ಟೇ. ಮಹಾಯೋಗಿ ಆಗಿರ್ತಕ್ಕಂಥ ಗುರು ಯಾವತ್ತೂ ಕೂಡ ನಿಜವಾದ ಕೋಪವನ್ನ ಪ್ರದರ್ಶನ ಮಾಡಲು. ಒಂದು ವೇಳೆ ನಿಜವಾದ ಕೋಪ ಅನ್ನುವಂಥದ್ದು, ಆ ಒಂದು ಕೋಪಾಗ್ನಿ ಅನ್ನುವಂಥದ್ದು ಆತನಲ್ಲಿ ಜಾಗೃತ ಆಗಿದೆ ಅಂತಂದ್ರೆ ಅಲ್ಲಿ ಉಂಟಾಗುವಂಥದ್ದು ಕೇವಲ ಭಸ್ಮ ಕಾರ್ಯ ಅಷ್ಟೇ. ಎಲ್ಲ ಭಗ 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 ಅಂತ ಉರಿದೋಗೋದಷ್ಟೇ ಇರುತ್ತೆ. ಅಲ್ಲಿ ವಿಧ್ವಂಸಗಳು ಸೃಷ್ಟಿ ಆಗುವಂಥದ್ದೇ ಇರುತ್ತೆ, ಅನಾಹುತಗಳು ಸೃಷ್ಟಿ ಆಗುವಂಥದ್ದೇ ಇರುತ್ತೆ, ಊಹೆಗೂ ನಿಲುಕದೆ ಇರ್ತಕ್ಕಂಥದ್ದೆಲ್ಲ ನಡೆಯೋದೇ ಇರುತ್ತೆ ಮಾಸ್ಟರ್ಸ್. ಅದು ಒಬ್ಬ ಯೋಗಿಯ, ಒಬ್ಬ ಮಹಾ ಪುರುಷನ ಆ ಒಂದು ಕೋಪಕ್ಕೆ ಇರ್ತಕ್ಕಂಥ ಒಂದು ತಾಕತ್ತು. ಆದ್ರೆ ನಿಮ್ಮಂತವ್ರೆಲ್ಲಾರ ಜೊತೆ ಮಾತಾಡ್ತಾ ಇದ್ದಾಗ ಅಂತವ್ರು ಕೋಪ ಮಾಡ್ಕೊಳ್ತಾರೆ ಅಂತಂದಾಗ ಅದು ಆ ಮೊಮೆಂಟ್ ಅಲ್ಲಿ ಅದರ ಪ್ರದರ್ಶನದ ಅವಶ್ಯಕತೆ ಇರುತ್ತೆ, ಅದಕ್ಕೋಸ್ಕರ ಪ್ರದರ್ಶನ ಮಾಡಿರ್ತಾರೆ ಅಷ್ಟೇ ಮಾಸ್ಟರ್ಸ್. ಈ ಒಂದು ಇಷ್ಟೆಲ್ಲ ವಿಚಾರಗಳನ್ನ ಇಲ್ಲಿ ನಾವು ತಿಳ್ಕೊಳ್ಳೋದಿಕ್ಕೆ ಸಿಕ್ಕಿದೆ. ಈ ರೀತಿಯಾಗಿ ಮಿಲಾರೇಪರ್ ಅವರ ಜೀವನದ ಈ ಭಾಗ, ಅವರು ಸದ್ಗುರುಗಳನ್ನ ಯಾವ ರೀತಿಯಾಗಿ ಕಂಡ್ಕೊಂಡ್ರು ಅನ್ನುವಂಥದ್ದು ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್. ಇನ್ನ ಮುಂದಿನ ಒಂದು ವಿಚಾರ ಪರೀಕ್ಷೆ ಮತ್ತು ಶಿಕ್ಷಣ ಅನ್ನುವಂಥ ಒಂದು ಭಾಗ. ಇವಾಗ ನಾವು ಅದಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ ಮಾಸ್ಟರ್ಸ್. ಸರಿ, ಈ ರೀತಿಯಾಗಿ ಮಾರ್ಪಾರರನ್ನ ಭೇಟಿ ಮಾಡಿದ್ರು, ಅವರ ಆಶ್ರಮದಲ್ಲಿ ಆ ರೀತಿಯಾಗಿ ಅವರು ವಾಸ್ತವ್ಯವನ್ನ ಹೂಡಿದ್ರು. ಆಮೇಲೆ ಏನಾಗತ್ತೆ ಅಂತಂದ್ರೆ ನೋಡಿ ಮಾಸ್ಟರ್ಸ್, ಅಲ್ಲಿ ಮಾರ್ಪಾರ್ ಅವ್ರಿಗೆ ಆ ಒಂದು ವಿದ್ಯೆಯನ್ನ ಕಲ್ಸು ಅಂತ ಕೇಳ್ಬೇಕಾದ್ರೆ ಮಿಲಾರೇಪರ್ ಅವರ ಕೈಗಳಲ್ಲಿ ಒಂದು ಪೈಸೆ ಕೂಡ ಇರೋದಿಲ್ಲ. ಒಬ್ಬ ಗುರುವಿನ ಬಳಿ ವಿದ್ಯೆಯನ್ನ ಕಲ್ಸು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಗುರುದಕ್ಷಿಣೆ ಕೊಡ್ಬೇಕು ಅನ್ನುವಂಥದ್ದು ಒಂದು ಸಂಪ್ರದಾಯ. ಹಾಗಾಗಿ ಆ ಒಂದು ಗುರುದಕ್ಷಿಣೆಯನ್ನ ಕೊಡುವಂತ ಸಲುವಾಗಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಮಿಲಾರೇಪರ್ ಅವರು ಭಿಕ್ಷೆಯನ್ನ ಬೇಡಕ್ ಹೋಗ್ತಾರೆ. ಆ ಒಂದು ಲೋಬ್ರಕ್ ಕಣಿವೆ ಇರುತ್ತಲ್ವಾ, ಆ ಕಣಿವೆಯ ಮೇಲ್ಭಾಗದಲ್ಲಿ ಮತ್ತೆ ಕೆಳಭಾಗದ ಪ್ರದೇಶಗಳಲ್ಲೆಲ್ಲ ಸುತ್ತಾಡ್ತಾ ಭಿಕ್ಷಾಟನೆಯನ್ನ ಮಾಡ್ತಾ 420 ಪಾವುಗಳಷ್ಟು ಬಾರ್ಲಿಯನ್ನ ಶೇಖರಣೆ ಮಾಡ್ತಾರೆ. ನೋಡ್ರಿ ಮಾಸ್ಟರ್ಸ್, ಈ ಪುಸ್ತಕದಲ್ಲಿ ವಿಚಾರಗಳು ಎಷ್ಟು ಡೀಟೇಲ್ಡ್ ಆಗಿ ಇದೆ ಅಂತಂದ್ರೆ, ಅವ್ರು ಭಿಕ್ಷೆ ಬೇಡಕ್ಕೆ ಎಲ್ಲೆಲ್ಲಿ ಹೋದ್ರು, ಅವ್ರಿಗೆ ಭಿಕ್ಷೆಯಾಗಿ ಎಷ್ಟು ಬಾರ್ಲಿ ಏನ್ ಸಿಕ್ಕಿರೋದು, ಆ ಒಂದು ಕಾಳುಗಳು ಎಷ್ಟು ಸಿಕ್ಕಿದೆ, ಆ ಸಿಕ್ಕಿರ್ತಕ್ಕಂಥ ಕಾಳುಗಳನ್ನ ಅವರು ಎಷ್ಟೆಷ್ಟು ಕಾಳುಗಳನ್ನ ಏನೇನಕ್ಕೆ ಖರ್ಚು ಮಾಡಿದ್ರು, ಏನೇನ್ ಮಾಡಿದ್ರು, ಪ್ರತಿಯೊಂದು ಡೀಟೇಲ್ಸ್ ಇದೆ ಮಾಸ್ಟರ್ಸ್. ಇದು ಈ ಪುಸ್ತಕದಲ್ಲಿ ಇರ್ತಕ್ಕಂಥ ಸೌಂದರ್ಯ. ನಾವು ನಿಜವಾಗ್ಲೂ ಈ ಪುಸ್ತಕದಲ್ಲಿ ಇರ್ತಕ್ಕಂಥ ಎಲ್ಲಾ ವಿಚಾರಗಳನ್ನ ಆಳವಾಗಿ ತಿಳ್ಕೊಬೇಕು ಅಂದ್ರೆ ಪುಸ್ತಕವನ್ನ ಓದ್ಲೇಬೇಕು. ಈಗ ನಾನು ಹೇಳ್ತಾ ಇದ್ದೀನಿ ವಿಚಾರಗಳನ್ನ ಅಂತಂದ್ರೆ ನಾನು ಪೂರ್ತಿ ಡೆಪ್ತ್ ಆಗಿ ಒಂದೊಂದು ಸಾಲಿನಲ್ಲಿ ಇರ್ತಕ್ಕಂಥ ವಿಚಾರವನ್ನು ಕೂಡ ನಾನು ಹೊರಹೊಮ್ಮಿಸ್ತಾ ಇಲ್ಲ ಮಾಸ್ಟರ್ಸ್. ಓವರ್ ಆಲ್ ಅದು ಒಂದು ಜಿಸ್ಟ್ ಕಂಪ್ಲೀಟ್ ಆಗಿ ಸಿಗೋ ಹಾಗೆ ಎಷ್ಟು ಹೇಳ್ಬೋದು ಅಷ್ಟ್ ಮಾತ್ರನೇ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಡೀಟೇಲ್ ಆಗಿರ್ತಕ್ಕಂಥ ಕಂಪ್ಲೀಟ್ ಚಿತ್ರಣ, ಕಂಪ್ಲೀಟ್ ಸಿನಿಮಾ ನಮ್ಗೆ ಕಾಣಿಸ್ಬೇಕು ಅಂದ್ರೆ ನಾವು ಸ್ವತಃ ಈ ಪುಸ್ತಕ ಓದ್ಲೇಬೇಕು ಮಾಸ್ಟರ್ಸ್ ಅಷ್ಟೇ. ಆದ್ರೆ ಇಲ್ಲಿ ನಾನು ಈ ವಿಷಯವನ್ನ ನಿಮ್ಗೆ ಇಲ್ಲಿ ಬಿಡಿಸಿ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ಈ ಒಂದು ವಿಷಯವನ್ನ ಅರ್ಥ ಮಾಡಿಸ್ಬೇಕು ಅಂತಾನೆ ಹೇಳಿರ್ತಕ್ಕಂಥದ್ದು. 420 ಪಾವುಗಳಷ್ಟು ಬಾರ್ಲಿಯನ್ನ ಶೇಖರಣೆ ಮಾಡ್ತಾರೆ. ಅದರಲ್ಲಿ 270 ಪಾವು ಬಾರ್ಲಿಯನ್ನ ಮಾರಾಟ ಮಾಡಿ ಅದರ ಒಳಗೆ ಮತ್ತೆ ಹೊರಗಡೆ ಹೊಳಿತಾ ಇರ್ತಕ್ಕಂಥ 4 ಕೊಕ್ಕೆಗಳು ಹೊಂದಿರ್ತಕ್ಕಂಥ ಒಂದು ದೊಡ್ಡ ಶುದ್ಧವಾದ ತಾಮ್ರದ ಪಾತ್ರೆಯನ್ನ ಅವರು ಕೊಂಡ್ಕೊಳ್ತಾರೆ. ಮತ್ತೆ ಉಳ್ದಿರ್ತಕ್ಕಂಥ ಬಾರ್ಲಿಯಲ್ಲಿ 20 ಪಾವಷ್ಟನ್ನ ಮಾರಿ ಚಾಂಗನ್ನ ಖರೀದಿ ಮಾಡ್ತಾರೆ. ಮತ್ತೆ ಉಳ್ದಿರ್ತಕ್ಕಂಥ 120 ಪಾವು ಬಾರ್ಲಿಯನ್ನ ಒಂದು ಚೀಲದಲ್ಲಿ ಕಟ್ಟಿ ತಲೆ ಮೇಲೆ ಹೊತ್ಕೊಂಡು ಅದರ ಮೇಲೆ ಖರೀದಿ ಮಾಡಿರ್ತಕ್ಕಂಥ ತಾಮ್ರದ ಪಾತ್ರೆಯನ್ನ ಇಟ್ಕೊಂಡು ಅಷ್ಟೂ ತೂಕವನ್ನ ಹೊತ್ಕೊಂಡು ಗುರುಗಳು ವಾಸವಾಗಿದ್ದಂತ ಅವರ ನಿವಾಸವನ್ನ ಸೇರ್ಕೊಳ್ತಾರೆ. ಮಾಸ್ಟರ್ಸ್ ನೋಡಿ ಎಷ್ಟು ಡೀಟೇಲ್ ಆಗಿರುತ್ತೆ ವಿಚಾರಗಳು. ಎಸ್ ಮಾಸ್ಟರ್ಸ್, ಪುಸ್ತಕವನ್ನ ಓದಿ ಪೂರ್ತಿಯಾಗಿರ್ತಕ್ಕಂಥ ಒಂದು ರುಚಿಯನ್ನ ನಾವು ಸವಿಯೋಣ ಮಾಸ್ಟರ್ಸ್. ನೆಕ್ಸ್ಟ್, ಆ ರೀತಿಯಾಗಿ ಆ ಗುರುಗಳ ವಾಸ್ತವ್ಯವನ್ನ ಅವರು ತಲುಪುವಷ್ಟೊತ್ತಿಗೆ ಮಿಲಾರೇಪರ್ ಅವರು ತುಂಬಾ ದಣಿದಿರ್ತಾರೆ, ಶಾರೀರಿಕವಾಗಿ ತುಂಬಾ ದಣಿದಿರ್ತಾರೆ. ಅಲ್ಲಿ ಅವರು ಹೋಗ್ತಾ ಇದ್ದಂಗೆನೆ, ಆ ಒಂದು ನಿವಾಸಕ್ಕೆ ಹೋಗ್ತಾ ಇದ್ದಂಗೆನೆ ಅಲ್ಲಿ ಎಷ್ಟು ದಣಿದಿರ್ತಾರೆ ಅಂತಂದ್ರೆ
ಆ ಭಾರನ ಕೆಳಗಡೆ ಇಳಿಸುವಂತ ಸಂದರ್ಭದಲ್ಲಿ ಆ ಭಾರನೆಲ್ಲ ಒಂದೇ ಸರ್ತಿ ಕೆಳಕ್ ಬೀಳಿಸ್ಬಿಡ್ತಾರೆ. ಆ ರೀತಿ ಕೆಳಗಡೆಗೆ ಬೀಳಿಸ್ಬಿಟ್ಟಾಗ ಸ್ವಲ್ಪ ಜೋರಾಗಿ ಶಬ್ದ ಬಂದ್ಬಿಡತ್ತೆ. ಇದರಿಂದಾಗಿ ಮನೆಯೆಲ್ಲ ನಡಗ್ದಂತ ಒಂದು ನಡಗ್ದ ಹಾಗೆ ಆಗತ್ತೆ ಮಾಸ್ಟರ್ಸ್ ಆ ಶಬ್ದದಿಂದ. ಆ ಶಬ್ದ ಬಂದ್ ಕೂಡ್ಲೆ ಮಾರ್ಪರವರು ಓಡ್ ಬರ್ತಾರೆ ಹೊರಗಡೆಗೆ, ಏನಾಗೋಯ್ತು, ಏನಿದು ಶಬ್ದ ಅಂತ ನೋಡೋದಿಕ್ಕೆ. ಆ ರೀತಿಯಾಗಿ ಅವರು ಬಂದಾಗ ಆಗ ಮಾರ್ಪರವರು ಹೇಳ್ತಾರೆ, ನೋಡು, ನೀನು ಬಲಶಾಲಿಯಾಗಿರ್ತಕ್ಕಂಥ ಒಬ್ಬ ಚಿಕ್ಕ ಭಕ್ತನ ಹಾಗೆ ಕಾಣಿಸ್ತಾ ಇದೀಯಾ. ನಿನಗಿರ್ತಕ್ಕಂಥ ಶಾರೀರಿಕ ಬಲದಿಂದ ನಮ್ಮ ಮನೆಯನ್ನೆಲ್ಲ ಅಲುಗಾಡಿಸಿ ಬೀಳ್ಸಿ ನಮ್ಮನ್ನು ಕೂಡ ಕೊಲ್ಬೇಕು ಅನ್ಕೊಂಡಿದ್ಯಾ ಹೇಗೆ? ನಿಮ್ಮ ಒಂದು ಶುಭ ಕಾರ್ಯ ನಡೀತಾ ಇದ್ದಾಗ ಆ ಮನೇನ ಉರುಳಿಸ್ಬಿಟ್ಟು 35 ಜನನ್ ಕೊಂದ್ಬಿಟ್ಟಿಯಲ್ಲ, ಅದೇ ರೀತಿಯಾಗಿ ಈ ಮನೇನ್ ಕೂಡ ಅಲುಗಾಡ್ಸ್ಬಿಟ್ಟು ನಮ್ಮನ್ನು ಕೂಡ ಕೊಲ್ಬೇಕು ಅಂತ ಅನ್ಕೊಂಡಿದ್ಯಾ ಏನು ಅನ್ನುವಂತ ಒಂದು ಭಾವನೆಯಲ್ಲಿ ಇದನ್ನೆಲ್ಲ ಬೀಳ್ಸಿ ನಮ್ಮನ್ನು ಕೂಡ ಕೊಲ್ಬೇಕು ಅನ್ಕೊಂಡಿದ್ಯಾ ಏನು ಅಂತನ್ಬಿಟ್ಟು ಚುಚ್ಚಿ ಮಾತಾಡ್ತಾರೆ ಮಾರ್ಪಾರವರು ಮಿಲಾರೇಪರವರನ್ನ. ಮಾಸ್ಟರ್ಸ್, ಇಲ್ಲಿ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಮಿಲಾರೇಪರವರು ಮಾರ್ಪರವರ ಬಳಿಗೆ ಬಂದಿದ್ದಾರೆ. ಮಾರ್ಪರವರು ಅವರನ್ನ ಸ್ವಚ್ಛ ಮಾಡಿ ಆ ಒಂದು ಆಧ್ಯಾತ್ಮಿಕ ಶಿಖರದ ಮೇಲೆ ಅವರನ್ನ ಪ್ರತಿಷ್ಠಾಪನೆ ಮಾಡುವಂತ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂತವ್ರು ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನ ಮಾಡೋದಿಕ್ಕೆ ಸಂಸಿದ್ಧವಾಗಿ ಇದ್ದಾರೆ. ಆ ಒಂದು ಕೆಲಸದ ಭಾಗವಾಗಿ ಇಲ್ಲಿ ಅವರು ಇವರನ್ನ ಪರೀಕ್ಷೆ ಮಾಡೋದು ಪ್ರಾರಂಭ ಆಗಿದೆ. ಚುಚ್ಚಿ ಮಾತನಾಡುವಂಥದ್ದು ಇಲ್ಲಿ ಶುರುವಾಗಿದೆ. ಎಲ್ಲಿ ಅವರು ಅವ್ರ ವಿಚಾರಗಳನ್ನ ಹೇಳ್ತಾ ಶರಣಾಗಿದ್ದೀನಿ ಅಂತ ಹೇಳ್ತಾ ಇದ್ದಂಗೆನೆ ಪ್ರಾರಂಭ ಆಯ್ತು. ಅದರ ಒಂದು ತೀವ್ರ ರೂಪ ಇಲ್ಲಿ ಶುರುವಾಗ್ತಾ ಇದೆ. ಸೊ ಆ ರೀತಿಯಾಗಿ ನೀನು ತಂದಿರುವಂತ ಈ ಮೂಟೆಯನ್ನ ತೆಗೆದುಕೊಂಡು ಹೊರಗಡೆ ಹೋಗು ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ಅವರು ಹೇಳಿ ಒಂದೇ ಸರ್ತಿ ಜಾಡ್ಸಿ ಉದಿತಾರೆ ಮಾಸ್ಟರ್ಸ್ ಅವ್ರು ತಂದಿರ್ತಕ್ಕಂಥದ್ದನ್ನ. ಮತ್ತೆ ಆ ಮೂಟೆಯನ್ನ ತೆಗೆದುಕೊಂಡು ಹೊರಗಡೆ ಹೋಗ್ಬೇಕಾಗತ್ತೆ ಮಿಲಾರೇಪರವರು. ಹೊರಗಡೆ ಹೋದ್ಮೇಲೆ ಅವರು ಯೋಚನೆ ಮಾಡ್ತಾರೆ, ಓಹೋ, ನನ್ನ ಗುರುಗಳು ಮುಂಗೋಪಿ ಆಗಿದ್ದಾರೆ, ಆದ್ರಿಂದ ನಾನು ತುಂಬಾ ಎಚ್ಚರಿಕೆಯಿಂದ ನಡೆದುಕೋಬೇಕು ಅಂತಂದ್ಬಿಟ್ಟು ಅವ್ರಿಗೆ ಅರ್ಥ ಆಗತ್ತೆ. ಅಷ್ಟೇ ಹೊರತು ಆ ಗುರುವಿನ ಮೇಲೆ ವಿಶ್ವಾಸ, ಶ್ರದ್ಧೆ, ಭಕ್ತಿ ಎಳ್ಳಷ್ಟು ಕೂಡ ಸಡಿಲಿಕೆ ಆಗೋದಿಲ್ಲ. ಇದೇನ್ ಹಿಂಗಾಡ್ಬಿಟ್ರಲ್ಲ ಇವ್ರ ಗುರುಗಳ ಇವರು ಅನ್ನೋ ರೀತಿಯಲ್ಲಿ ಅವರ ಆಲೋಚನೆ ಬರ್ಲಿಲ್ಲ. ಅಪಾರವಾದಂತ ಒಂದು ವಿಶ್ವಾಸ, ಗುರುವಿನ ಮೇಲೆ ವಿಶ್ವಾಸ, ಒಂದು ಶ್ರದ್ಧೆ, ಭಕ್ತಿ ಅಷ್ಟೇ ಅದ್ಭುತವಾಗಿ ಅವರಲ್ಲಿ ಇತ್ತು. ಆಮೇಲೆ ಏನಾಗುತ್ತೆ ಅನ್ನುವಂತ ವಿಚಾರ ಇದೆಯಲ್ಲ, ಅದು ಬಹಳ ಸ್ವಾರಸ್ಯಕರವಾಗಿರ್ತಕ್ಕಂಥದ್ದು. ಆ ಎಲ್ಲ ವಿಚಾರ ಮುಂದಿನ ಈ ಪುಸ್ತಕದ ಅಧ್ಯಾಯದ ಮುಂದಿನ ವಿಚಾರಗಳಲ್ಲಿ ನಮ್ಗೆ ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನುವಂಥದ್ದು ಮುಂದೆ ನಮ್ಗೆ ಗೊತ್ತಾಗುವಂಥದ್ದು. ನೋಡಿ ಮಾಸ್ಟರ್ಸ್, ಆ ವಿಚಾರಗಳನ್ನ ನಾನು ಓದ್ತೀನಿ, ಗಮನಿಸ್ಕೊಳ್ರಿ. ಆ ತಾಮ್ರದ ಪಾತ್ರೆಯನ್ನು ಖಾಲಿ ಮಾಡಿ ಮನೆಯೊಳಕ್ಕೆ ತೆಗೆದುಕೊಂಡು ಹೋಗಿ ಲಾಮಾರವರ ಪಾದಗಳಿಗೆ ಬಗ್ಗಿ ನಮಸ್ಕರಿಸಿ ಸಮರ್ಪಿಸಿದೆನು. ಗುರುಗಳು ಅದರ ಮೇಲೆ ಕೈ ಹಾಕಿ ಸ್ವೀಕರಿಸಿ ಕಣ್ಣುಗಳನ್ನು ಮುಚ್ಚಿಕೊಂಡು ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮುಗಿಸಿ ಕಣ್ಣುಗಳನ್ನು ತೆರೆದಾಗ ಅವರ ಕಣ್ಣುಗಳಲ್ಲಿ ನೀರು ಹರಿಯುತ್ತಿದ್ದುದನ್ನು ನಾನು ನೋಡಿದೆನು. ಇದು ಬಹಳ ಪವಿತ್ರವಾದದ್ದು. ಇದನ್ನು ನನ್ನ ಸದ್ಗುರುಗಳಾದ ನರೋಪಾರವರಿಗೆ ಸಮರ್ಪಿಸುತ್ತಿದ್ದೇನೆ ಎಂದು ಅವರ ಕೈಗಳಿಂದಲೇ ಸಮರ್ಪಣಾ ಕಾರ್ಯವನ್ನು ಮಾಡಿದರು. ನಂತರ ಆ ಪಾತ್ರೆಯನ್ನು ಕೊಕ್ಕಿಗಳಿಂದ ಹಿಡಿದುಕೊಂಡು ಬಹಳ ಜೋರಾಗಿ ತೂಗಿ ಒಂದು ಕೋಲನ್ನು ತೆಗೆದುಕೊಂಡು ಎಷ್ಟು ಹೆಚ್ಚು ಶಬ್ದ ಮಾಡಲು ಸಾಧ್ಯವಾಗುತ್ತದೋ ಅಷ್ಟು ಹೆಚ್ಚು ಶಬ್ದ ಮಾಡುವಷ್ಟು ಜೋರಾಗಿ ಅದರ ಮೇಲೆ ಹೊಡೆದು ಶಬ್ದ ಮಾಡಿದರು. ಕೊನೆಯಲ್ಲಿ ಪೂಜಾ ದೀಪಗಳನ್ನು ಬೆಳಗಿಸಲು ಶುದ್ಧಿ ಮಾಡಿ ಇಟ್ಟಿದ್ದ ಬೆಣ್ಣೆಯನ್ನು ಅದರೊಳಗಡೆ ತುಂಬಿ ಪೂಜಾ ಫಲಕದ ಮೇಲೆ ಅದನ್ನು ಇರಿಸಿದರು. ಅಂದ್ರೆ ಮಾಸ್ಟರ್ಸ್ ಇಲ್ಲಿ ಏನೆಲ್ಲ ಕೆಲಸ ಮಾಡಿದ್ರು ಮಾರ್ಪರವರು, ಈ ಕೆಲಸಗಳನ್ನ ಅವ್ರು ಏನ್ ಮಾಡಿದಾರೆ ಅದನ್ನ ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗತ್ತೆ ಮಾಸ್ಟರ್ಸ್. ಅಂದ್ರೆ ಮಿಲಾರೇಪರವರು ಆ ಒಂದು ತಾಮ್ರದ ಪಾತ್ರೆ ಮತ್ತೆ ಉಳ್ದಿರ್ತಕ್ಕಂಥ ಬಾರ್ಲಿ ಕಾಳು ಎಲ್ಲನ್ನು ತೆಗೆದುಕೊಂಡು ಬಂದು ಆ ಒಂದು ಕೋಣೆಯಲ್ಲಿ ಇಳಿಸ್ಬೇಕಾದ್ರೆ ಶಬ್ದ ಬಂತು ನಿಜ. ಆದ್ರೆ ಈ ಮೂಟೆಯನ್ನ ತಗೊಂಡು ಹೊರಗಡೆ ಹೋಗು ಅಂತಂದ್ಬಿಟ್ಟು ಅವ್ರು ತಂದಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನು ಕೂಡ ಆಚೆಗೆ ಹಾಕ್ಬಿಡ್ತಾರೆ, ಆಚೆಗೆ ತಗೊಂಡು ಹೋಗೋ ಹಾಗೆ ಮಾಡ್ತಾರೆ. ಆದ್ರೆ ಆಚೆಗೆ ತಗೊಂಡು ಹೋಗಿದ್ದಾದ್ಮೇಲೆ ಮಿಲಾರೇಪರವರು ಆ ತಾಮ್ರದ ಪಾತ್ರೆಯನ್ನ ಸ್ವಚ್ಛ ಮಾಡಿ ಮತ್ತೆ ಅವ್ರಿಗೆ ತಂದು ಅವ್ರ ಪಾದಗಳಿಗೆ ಸಮರ್ಪಿಸ್ಕೊಳ್ತಾರೆ. ಆ ರೀತಿಯಾಗಿ ಸಮರ್ಪಿಸಿದಾಗ ಆ ಕೋಪ ಕಂಟಿನ್ಯೂ ಆಗಿದೆಯಾ ಅಲ್ಲಿ? ಇಲ್ಲ ಅಲ್ವಾ? ಯಾಕೆ ಕಂಟಿನ್ಯೂ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ
ಒಂದು ಅದ್ಭುತವಾಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಸತ್ಯದ ವಿಚಾರ ಇದೆ. ಸತ್ಯಕ್ಕೆ ಸಂಬಂಧಪಟ್ಟಂತ ಸೂಚನೆಗಳು ಅಲ್ಲಿ ಇದೆ. ಅದವ್ರಿಗೆ ಅರ್ಥ ಆಗಿದೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಕಾರಾತ್ಮಕವಾಗಿರ್ತಕ್ಕಂಥ ಒಂದು ನಡವಳಿಕೆ ಅಲ್ಲಿ ಅವ್ರ ಹತ್ರ ಕಾಣಿಸೋದಿಕ್ಕೆ ಅವಕಾಶ ಆಗ್ಲಿಲ್ಲ. ನೋಡಿ ಮಾಸ್ಟರ್ಸ್, ಅವ್ರು ಏನ್ ಮಾಡಿದ್ರು, ಒಂದು ತಾಮ್ರದ ಪಾತ್ರೆಯನ್ನ ಸಮರ್ಪಣೆ ಮಾಡಿದ ತಕ್ಷಣ ಇದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು, ಅಂದ್ರೆ ಅದ್ರ ಮೇಲೆ ಕೈ ಇಟ್ಟು ಕಣ್ಣುಗಳನ್ನ ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಆಮೇಲಿಂದ ಇದು ತುಂಬಾ ಪವಿತ್ರವಾಗಿರೋದು ಅಂತ ಹೇಳ್ತಾರೆ. ಅವಾಗ ಅವ್ರ ಕಣ್ಣಲ್ಲಿ ನೀರ್ ಸುರಿತಾ ಇದೆ ಅಂತಂದಾಗ ಮುಂದೆ ಈ ತಾಮ್ರದ ಪಾತ್ರೆ ವಿಚಾರ ಗೊತ್ತಾಗತ್ತಲ್ವಾ ಮಾಸ್ಟರ್ಸ್, ಆವಾಗ ಅದು ಏನು ಅನ್ನೋದು ಗೊತ್ತಾಗತ್ತೆ. ಅಲ್ಲಿವರೆಗೂ ಕುತೂಹಲದಿಂದಾನೇ ಇರೋಣ, ಏನು ಅದರಲ್ಲಿ ಇರ್ತಕ್ಕಂಥ ಸಂದೇಶ ಅನ್ನುವಂಥದ್ದು. ಈ ಎಲ್ಲಾ ಚರ್ಯೆಗಳಲ್ಲಿ ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಸೂಕ್ಷ್ಮತೆ ಇದೆ ಮಾಸ್ಟರ್ಸ್. ಹಾಗಾಗಿ ಆ ರೀತಿಯಾಗಿ ಅವ್ರು ಯಾವುದೇ ಕೋಪ ಇಲ್ಲದೆ ಆ ರೀತಿಯಾಗಿ ನಡ್ಕೊಂಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಅವ್ರು ನಡ್ಕೊಂಡ್ಮೇಲೆ ಇಲ್ಲಿ ಮಿಲಾರೇಪರ್ ಅವರ ವಿಚಾರ ಮತ್ತೆ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಏನು ಅಂತಂದ್ರೆ, ಗುರುಗಳು ಆ ರೀತಿಯಾಗಿ ಮಾಡಿದಾಗ ಮಿಲಾರೇಪರ್ ಅವರ ದೃಷ್ಟಿ ಯಾವಾಗ್ಲೂ ಕೂಡ ಮುಕ್ತಿ ಬೇಕು ಅನ್ನೋದ್ರ ಮೇಲೇನೆ ಇರ್ತಾ ಇತ್ತು. ಹಾಗಾಗಿ ಅವರು ಮಾರ್ಪ ಗುರುಗಳನ್ನ ಮಾತಿಗೂ ನನಗೆ ಸಾಧನೆ ಮಾಡೋದಿಕ್ಕೆ ದೀಕ್ಷೆ ಮತ್ತು ಸೂಚನೆಗಳನ್ನ ನೀಡಿ ಅಂತ ಕೇಳ್ತಾನೆ ಇರ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ಕೇಳ್ತಾ ಇದ್ದಾಗ ಮಾರ್ಪರ್ ಅವರು ಮಿಲಾರೇಪರ್ ಅವ್ರಿಗೆ ಒಂದು ವಿಚಾರವನ್ನ ಹೇಳ್ತಾರೆ. ನೋಡಪ್ಪ, ಈ ಮತ್ತೆ ಮತ್ತೆ ಸಾಂಗ್ ಅನ್ನುವಂತ ರಾಷ್ಟ್ರಗಳಲ್ಲಿ ನನಗೆ ಅನೇಕ ಜನ ಶಿಷ್ಯರು ಮತ್ತೆ ಭಕ್ತರು ಇದ್ದಾರೆ. ಅವರೆಲ್ಲರೂ ಕೂಡ ನನ್ನ ಬಳಿಗೆ ಬರ್ಬೇಕು ಅಂತ ಪರಿತಪಿಸ್ತಾ ಇರ್ತಾರೆ. ಆದ್ರೆ ಈ ಯಮದಕ್ ಮತ್ತು ತಲುಂಗ್ ಲಿಂಗಪಾಸ್ ಪ್ರದೇಶಗಳಲ್ಲಿ ಪಶುಗಳನ್ನ ಕಾಯುವಂತ ಜಾತಿಯವರು ಇದ್ದಾರೆ. ಅವರು ಇವ್ರನ್ನೆಲ್ಲಾರನು ಕೂಡ ಮಾರ್ಗ ಮಧ್ಯದಲ್ಲೇನೆ ಅಡ್ಡ ಹಾಕಿ ದೋಚ್ಕೊಳ್ತಾ ಇರ್ತಾರೆ. ನಿರಂತರವೂ ಇದೇ ರೀತಿ ನಡೀತಾ ಇರೋದ್ರಿಂದ ನನ್ನ ಭಕ್ತರು ಮತ್ತೆ ಶಿಷ್ಯರು ನನ್ನ ಬಳಿಗೆ ಕಾಣಿಕೆಗಳನ್ನ ಮತ್ತು ದವಸ ಧಾನ್ಯಗಳನ್ನ ತೆಗೆದುಕೊಂಡು ಬರೋದಿಕ್ಕಾಗ್ದಂಗೆ ತುಂಬಾ ಸಂಕಟ ಪಡ್ತಾ ಇದ್ದಾರೆ. ನೀನು ಆ ಒಂದು ದಾರಿಯಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ದರೋಡೆಕೋರರ ಮೇಲೆ ಆಲಿಕಲ್ಲು ಮಳೆ ಸುರಿಸಿ ಆ ಸಮಸ್ಯೆಯನ್ನ ಪರಿಹಾರ ಮಾಡು. ನನ್ನ ಶಿಷ್ಯರು ಮತ್ತೆ ಭಕ್ತರು ನನ್ನ ಬಳಿಗೆ ಬರೋದಿಕ್ಕೆ ಅವಕಾಶ ಮಾಡಿಕೊಡು. ಇದು ಸಹ ಧರ್ಮ ಕಾರ್ಯಕ್ಕಾಗಿ ಮಾಡುವ ಕೆಲಸವೇ ಆಗಿದೆ. ಇದರ ನಂತರ ನಾನು ನಿನಗೆ ದೀಕ್ಷೆಯನ್ನ ಮತ್ತು ಸೂಚನೆಗಳನ್ನ ನೀಡ್ತೇನೆ ಅಂತಂದ್ಬಿಟ್ಟು ಹೇಳ್ತಾರೆ. ನೋಡಿ ಮಾಸ್ಟರ್ಸ್, ಇಲ್ಲಿ ವಿಚಾರಗಳನ್ನ ಗಮನಿಸ್ರಿ. ಇವ್ರು ಏನೆಲ್ಲ ಪಾಪ ಕಾರ್ಯಗಳನ್ನ ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈಗ ಮಾರ್ಪ ಅನ್ನುವಂತ ಮಹಾ ಗುರುಗಳು ಮತ್ತೆ ಅದೇ ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾರೆ. ಅದೇ ಆಲಿಕಲ್ಲು ಮಳೆ ಸುರ್ಸು ಅಂತ ಹೇಳ್ತಾ ಇದ್ದಾರೆ. ಇದು ಸರಿನಾ ಅನ್ನೋಂತ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ ಮಾಸ್ಟರ್ಸ್? ನನಗ್ ಬಂದಿತ್ತು. ಈ ಪುಸ್ತಕವನ್ನ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ನನ್ಗೆ ಈ ಪ್ರಶ್ನೆ ಬಂದಿತ್ತು. ಇದೇನಿದು ಆಲಿಕಲ್ಲು ಮಳೆ ಸುರ್ಸು ಅಂತ ಹೇಳ್ತಾ ಇದ್ದಾರೆ? ಅಲ್ಲಿ ಅವ್ರು ಆ ಕೆಲಸ ಮಾಡಿ ಅವ್ರು ಮಾಡಿರುವಂತದ್ದು ಪಾಪಕರ್ಮ ದುಷ್ಕೃತಿಗಳು ತಾನೇ, ನಷ್ಟ ತಾನೇ. ಇಲ್ಲಿ ಇವರು ಇದೇ ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ? ಇದು ಒಬ್ಬ ಗುರು ಮಾಡುವಂತ ಕೆಲ್ಸನ, ಗುರುಗಳು ಹೇಳುವಂತ ವಿಚಾರನ ಈ ರೀತಿಯಾಗಿ ಹೇಳ್ಬೋದಾ ಗುರುಗಳು? ಇಲ್ಲಿ ಇರ್ತಕ್ಕಂಥ ವಿಚಾರ ಏನು ಅನ್ನುವಂತ ಪ್ರಶ್ನೆ ನನಗೆ ಬಂತು ಮಾಸ್ಟರ್ಸ್. ಆ ಒಂದು ವಿಚಾರ ಅಲ್ಲಿ ಓದಿದ ತಕ್ಷಣ ನನ್ನ ಮನ್ಸು ಅಲ್ಲೇ ಉಳ್ಕೊಂಡು ಈ ವಿಚಾರ ಮಂಥನ ನಡೆಸೋದಿಕ್ಕೆ ಶುರು ಮಾಡ್ತು. ಆ ರೀತಿಯಾಗಿ ವಿಚಾರ ಮಂಥನ ನಡೀತಾ ಇದ್ದಾಗ ಮುಂದೆ 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 ನನಗದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿರುವಂತದ್ದು ಮಾಸ್ಟರ್ಸ್, ಯಾಕೆ ಆ ರೀತಿಯಾಗಿ ಹೇಳಿದ್ರು ಅಂತ. ಎಸ್ ಮಾಸ್ಟರ್ಸ್. ಸೊ ಆ ರೀತಿಯಾಗಿ ನೀನು ಇದು ಸಹ ಧರ್ಮಕ್ಕಾಗಿ ಮಾಡುವಂತ ಕೆಲ್ಸನೇ ಆಗಿದೆ. ಇದಾದ ನಂತರ ನಾನು ನಿನ್ಗೆ ದೀಕ್ಷೆ ಮತ್ತೆ ಸೂಚನೆಗಳನ್ನ ಕೊಡ್ತೀನಿ ಅಂತ ಮಾರ್ಪರ್ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ಗುರುಗಳು ತಿಳಿಸಿದಂತೆ ಮಿಲಾರೇಪರ್ ಅವರು ಆ ಒಂದು ಪ್ರತಿಯೊಂದು ಪ್ರದೇಶಗಳಿಗೆ ಹೋಗಿ ಅಲ್ಲೆಲ್ಲ ಆಲಿಕಲ್ಲು ಮಳೆಯನ್ನ ಸುರಿಸಿ ಅಲ್ಲಿದ್ದ ಸಮಸ್ಯೆಗಳನ್ನೆಲ್ಲ ಸರಿಪಡಿಸಿ ಮತ್ತೆ ಹಿಂದಕ್ಕೆ ಬರ್ತಾರೆ. ಪುನಃ ದೀಕ್ಷೆಯನ್ನ ಕೊಡಿ ಅಂತಂದ್ಬಿಟ್ಟು ಲಾಮಾರ್ ಅವರನ್ನ ಅವರು ಕೇಳ್ತಾರೆ. ಆಗ ಲಾಮಾರ್ ಅವರು ಏನ್ ಹೇಳ್ತಾರೆ ಗೊತ್ತಾ? ಮಾರ್ಪರ್ ಅವರು, ಏನು ನೀನ್ ಯಾವುದ್ರ ಬಗ್ಗೆ ಕೇಳ್ತಾ ಇದೀಯ ಅನ್ನೋದು ನಿಂಗೆ ಗೊತ್ತಾಗ್ತಾ ಇದೆಯಾ? ಅತಿ ಪವಿತ್ರವಾಗಿರ್ತಕ್ಕಂಥ ಧರ್ಮ ಅದು. ಅದನ್ನ ನಾನು ಎಷ್ಟೋ ತ್ಯಾಗವನ್ನ ಮಾಡಿ, ಎಷ್ಟೋ ಬೆಲೆಯನ್ನ ಸಮರ್ಪಣೆ ಮಾಡಿ, ಎಷ್ಟೋ ಕಷ್ಟಗಳನ್ನ ಸಹಿಸಿ ಭಾರತ ದೇಶಕ್ಕೆ ಹೋಗಿ ಪಡೆದುಕೊಂಡು ಬಂದಿದ್ದೇನೆ. ನಾನು ಸರ್ವ ಸಮರ್ಪಣಾ ಭಾವದಿಂದ ಅಲ್ಲಿದ್ದು ನಾನು ಅದನ್ನೆಲ್ಲ ಪಡ್ಕೊಂಡು ಬಂದಿದ್ದೇನೆ. ನೀನ್ ಒಂದೋ ಎರಡೋ ಆಲಿಕಲ್ಲು ಮಳೆಯನ್ನ ಸುರಿಸಿದೀಯಾ ಅನ್ನೋ ಕಾರಣಕ್ಕೆ ನಾನು ನಿನ್ಗೆ ದೀಕ್ಷೆ ಕೊಡ್ಬೇಕು ಅಂತ ಕೇಳ್ತಾ ಇದೀಯಾ? ಅಯ್ಯ,
ನೋಡು, ನಿನಗೆ ಸತ್ಯದ ಕುರಿತಾಗಿ ಅಷ್ಟು ತುಡಿತ ಇದ್ದಿದ್ದೆ ಆದ್ರೆ ನೀನು ಮತ್ತೊಂದು ಕೆಲಸವನ್ನ ಮಾಡ್ಬೇಕಾಗತ್ತೆ. ನೀನು ಕ್ಷುದ್ರ ವಿದ್ಯೆಗಳಲ್ಲಿ ಆಪಾದ ಮಸ್ತಕ ಪ್ರಾವೀಣನಾಗಿದ್ದೀನಿ ಅಂತ ನೀನ್ ಅನ್ಕೊಳ್ತಾ ಇದೀಯಲ್ವಾ? ಸೊ ಹಾಗಿದ್ರೆ ಇಲ್ಲಿ ಲೋಬ್ರಕ್ ನಲ್ಲಿರ್ತಕ್ಕಂಥ ಗಿರಿಜನರು ಸಹ ನ್ಯಾಕಿಲ್ ಲೋರೋ ಇಂದ ಬರ್ತಾ ಇರ್ತಕ್ಕಂಥ ನನ್ನ ಭಕ್ತರನ್ನ ಯಾವಾಗ್ಲೂ ದೋಚ್ಕೊಳ್ತಾ ಇರ್ತಾರೆ. ಅಲ್ಲಿ ಅವ್ರಿಗೂ ಕೂಡ ಅಷ್ಟೇ ಅಲ್ಲದೆ ಅಲ್ಲಿರುವಂತ ಅವರೆಲ್ಲರೂ ನನ್ನ ಬಗ್ಗೆ ದುರ್ಭಾಷೆಗಳನ್ನ ಮಾತನಾಡಿ ಅವಮಾನ ಮಾಡ್ತಾ ಇದ್ದಾರೆ. ಹೋಗಿ ಅವರನ್ನು ಕೂಡ ನೀನು ನಾಶ ಮಾಡಿ ಬಾ. ನೀನು ಕ್ಷುದ್ರ ವಿದ್ಯೆಗಳನ್ನ ಚೆನ್ನಾಗಿ ಕಲ್ತ್ಕೊಂಡಿದ್ಯಾ ಅನ್ನೋದು ನೀನ್ ನಿರೂಪಿಸ್ಕೊಂಡ್ರೆ ಆಗ ಈ ನಿಗೂಢವಾಗಿರ್ತಕ್ಕಂಥ ಸತ್ಯವನ್ನ ಮತ್ತೆ ಒಂದೇ ಜನ್ಮದಲ್ಲಿ ಮುಕ್ತಿಯನ್ನ ಹೊಂದಿ ಬುದ್ಧತ್ವವನ್ನು ಸಾಧಿಸಬಲ್ಲಂತ ಈ ಎಲ್ಲ ಸೂಚನೆಗಳನ್ನು ಕೂಡ ನಿನಗೆ ಕೊಡ್ತೀನಿ ಅಂತ ನಾನು ಹಾಮಿ ನೀಡ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಹೇಳ್ತಾರೆ. ನೋಡಿ ಮಾಸ್ಟರ್ಸ್, ಹೇಗಿದೆ ವಿಚಾರ. ಈ ವಿಚಾರಗಳನ್ನ ಬರೆಯುವಾಗ ಯಾಕೆ ಹೀಗೆ, ಯಾಕೆ ಹೀಗೆ, ಯಾಕೆ ಹೀಗೆ ಅನ್ನೋಂಥ ಪ್ರಶ್ನೆ ಆಳವಾಗಿ ನನ್ನನ್ನ ಕಾಡ್ತಾ ಇತ್ತು. ಆದ್ರೆ ಅಲ್ಲಿ ಏನಿದೆಯೋ ಅದು ವಿಚಾರವನ್ನ ಅಲ್ಲಿ ಬರೆಯುವಂತ ಒಂದು ಕೆಲಸವನ್ನ ಆ ಮೂಮೆಂಟ್ ಅಲ್ಲಿ ನಾನು ಮಾಡ್ತಾ ಬಂದಿದ್ದು. ಆದ್ರೆ ಪ್ರಶ್ನೆಯ ತೀವ್ರತೆ ಮಾತ್ರ ಅದು ತುಂಬಾ ಇತ್ತು ಮಾಸ್ಟರ್ಸ್. ಈ ರೀತಿಯಾಗಿ ಅಲ್ಲಿ ಆ ಗುರುಗಳು ಏನ್ ಹೇಳ್ತಾರೆ, ಆ ಗುರುಗಳು ಹೇಳ್ದಂತೆ ಅಲ್ಲಿ ಅವ್ರು ಮಾಡೋದಿಕ್ಕೆ ಹೋಗ್ತಾರೆ. ಅವರು ಆ ಲೋಬ್ರಕ್ ಪ್ರದೇಶಕ್ಕೆ ಹೋದ್ಮೇಲೆ ಅಲ್ಲಿ ತಮ್ಮ ಮಾಯಾ ಶಕ್ತಿಗಳಿಂದ ಲೋಬ್ರಕ್ ಗಿರಿಜನಗಳ ಮಧ್ಯೆ ಜಗಳ ಪ್ರಾರಂಭ ಆಗೋ ಹಾಗೆ ಮಾಡ್ತಾರೆ. ನೋಡಿ ಮಾಸ್ಟರ್ಸ್, ನಮ್ಗೆ ಯಾರೋ ಬ್ಲಾಕ್ ಮ್ಯಾಜಿಕ್ ಮಾಡ್ಸಿದ್ದಾರೆ, ವಾಮಾಚಾರ ಮಾಡ್ಸಿದ್ದಾರೆ, ಅದಕ್ಕೆ ಜಗಳಗಳು ಶುರುವಾಗೋಯ್ತು, ನಮ್ಮಲ್ಲಿ ಇಂತಿಂತದೆಲ್ಲ ಸಮಸ್ಯೆಗಳು ಶುರುವಾಯ್ತು ಅಂತ ಹೇಳ್ತಾರಲ್ವಾ. ಅಂಥದೇ ವಿಚಾರ ಇಲ್ಲಿ ನಮ್ಗೆ ನೋಡೋದಿಕ್ಕೆ ಸಿಗ್ತಾ ಇದೆ. ಅಂದ್ರೆ ಈ ಒಂದು ವಾಮಾಚಾರ ಅಥವಾ ಬ್ಲಾಕ್ ಮ್ಯಾಜಿಕ್ ಅನ್ನುವಂತ ಮಾರ್ಗದಲ್ಲಿ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರುವಂತದ್ದು, ಜಗಳಗಳು ಮಾಡ್ಕೊಳ್ಳುವಂಥದ್ದು, ಮನಸ್ತಾಪಗಳು ಬರುವಂತದ್ದು, ದೂರ ದೂರ ಆಗುವಂಥದ್ದು, ಇಂಥದೆಲ್ಲ ನಡೆಯುತ್ತೆ ಅನ್ನುವಂಥದ್ದು ಏನೆಲ್ಲ ಇದೆ ಅದೆಲ್ಲ ಕೂಡ ಮಾಡೋದಿಕ್ಕೆ ಸಾಧ್ಯ ಇದೆ ಅಂತ. ಮತ್ತೆ ಈ ಪ್ರಶ್ನೆ ಕೂಡ ನನ್ನನ್ನ ಕಾಡ್ಸೋದಿಕ್ಕೆ ಅಲ್ಲಿ ಶುರು ಮಾಡ್ತು. ಅದು ಹೇಗೆ? ಎಲ್ಲ ಕೂಡ ಒಂದೇ ಶಕ್ತಿ ಅಲ್ವಾ? ಒಂದೇ ಶಕ್ತಿ ಆಗಿದ್ದಾಗ ಅಲ್ಲಿ ಅವರು ಆ ಒಂದು ಪ್ರಯೋಗವನ್ನ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತಂದಾಗ ಅದು ನನ್ನ ಮೇಲೆ ಹೇಗ್ ಬೀರೋದಕ್ಕೆ ಸಾಧ್ಯ? ನಾನು ಆ ಒಂದು ಅವರು ಆ ಒಂದು ರೀತಿಯಲ್ಲಿ ಆ ಒಂದು ಪ್ರಯೋಗವನ್ನ ಮಾಡಿದಾಗ ನಾನು ಅದಕ್ಕೆ ಬಲಿಪಶು ಆಗ್ಬೇಕಾ? ಹೆಂಗೆ ನಾನು ಬಲಿಪಶು ಆಗಕ್ ಸಾಧ್ಯ? ಇಂಥ ಪ್ರಶ್ನೆಗಳು ಬಂದಾಗ ಬಹಳ ಬಹಳ ಅದ್ಭುತವಾಗಿ ನನಗೆ ಆ ಒಂದು ರಿವೀಲ್ ಅನ್ನೋದಾಯ್ತು ಮಾಸ್ಟರ್ಸ್, ಆನ್ಸರ್ಸ್. ಅಲ್ಲಿ ಯಾರೇ ಬ್ಲಾಕ್ ಮ್ಯಾಜಿಕ್ ಮಾಡಿದ್ರು ಕೂಡ ಅಲ್ಲಿ ಒಂದು ತಂತ್ರವನ್ನ ಬಳಸಿ, ಒಂದು ಮಂತ್ರವನ್ನ ಬಳಸಿ ಅಥವಾ ಮಗದೊಂದು ರೀತಿಯಲ್ಲಿ ಅವರು ಆಲೋಚನೆಗಳು ಏನಿರುತ್ತೆ ಆ ಆಲೋಚನೆಗಳಿಗೆ ಶಕ್ತಿಯನ್ನ ತುಂಬುತ್ತಾರೆ. ಆ ಶಕ್ತಿಯನ್ನ ತುಂಬಿದಾಗ ಆ ಶಕ್ತಿಯ ಒಂದು ವೈಬ್ರೇಷನ್ಸ್ ನಮ್ಗೆ ರೀಚ್ ಆಗತ್ತೆ. ಆ ಶಕ್ತಿಯ ವೈಬ್ರೇಷನ್ಸ್ ರೀಚ್ ಆದಾಗ ಆ ಒಂದು ತುಂಬಾ ಶಕ್ತಿವಂತವಾಗಿರ್ತಕ್ಕಂಥ ವೈಬ್ರೇಷನ್ಸ್ಗೆ ಅನುಗುಣವಾಗಿ ನಾವೆಲ್ಲ ಕೂಡ ಅಲ್ಲಿ ತಯಾರಾಗೋಗ್ತಾ ಇರ್ತೀವಿ. ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥದ್ದೆಲ್ಲಾನು ಕೂಡ ಅದೇ ರೀತಿಯಾಗಿ ತಯಾರಾಗ್ತಾ ಇರತ್ತೆ. ಆ ರೀತಿಯಾಗಿ ತಯಾರಾದಾಗ ಆ ಬ್ಲಾಕ್ ಮ್ಯಾಜಿಕ್ ಅನ್ನುವಂಥದ್ದು ಅಲ್ಲಿ ನಮ್ಗೆ ವರ್ಕ್ ಆಗ್ತಾ ಇದೆ ಅನ್ನೋದು ಅಲ್ಲಿ ಆಗತ್ತೆ. ಅದಕ್ಕೋಸ್ಕರನೇ ಇಲ್ಲಿ ನಮ್ಗೆ ಎಲ್ಲ ಗುರುಗಳು, ಯೋಗಿಗಳು, ಮಹಾತ್ಮರು, ಪತ್ರಿಜಿಯವರಾಗಿರ್ಬೋದು, ಉಳ್ದಂತವ್ರಾಗಿರ್ಬೋದು ನಮ್ಗೆ ತಿಳಿಸಿರೋದೇನು ಅಂತಂದ್ರೆ, ನಿಮ್ಮ ಆತ್ಮಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ರಿ. ನಿಮ್ಮ ಆತ್ಮಶಕ್ತಿಯನ್ನ ನೀವು ಹೆಚ್ಚು ಮಾಡ್ಕೊಂಡ್ರೆ ಅವಾಗ ಬೇರೆ ಏನೇ ನಿಮ್ಮ ಹತ್ರಕ್ಕೆ ಬಂದ್ರು ಕೂಡ ಅದಕ್ಕಿಂತ ನೀವು ಪವರ್ಫುಲ್ ಆಗಿದ್ದಾಗ ಅದು ನಿಮ್ಮನ್ನ ಏನು ಮಾಡೋದಿಕ್ಕೆ ಆಗೋದಿಲ್ಲ ಅನ್ನುವಂತ ವಿಚಾರಗಳನ್ನ, ಸೂಕ್ಷ್ಮಗಳನ್ನ ನಮ್ಗೆ ತಿಳಿಸ್ತಾ ಬಂದಿರ್ತಕ್ಕಂಥದ್ದು. ಈ ಎಲ್ಲದ್ರ ಹಿಂದೆ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮ್ಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಮಾಸ್ಟರ್ಸ್ ನೋಡಿ, ಏನೇ ನಮ್ಮ ಬಳಿಗೆ ಬಂದ್ರು ಕೂಡ ಅದು ಯಾವ್ದು ಬಂದ್ರು ಅದು ನಮ್ಮ ಅನುಮತಿ ಇಲ್ಲದೆ ಯಾವ್ದು ಬರೋದಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಪೂರ್ವ ನಿಯೋಜಿತ, ಅದಂತೂ ಸತ್ಯ. ಆದ್ರೆ ಪೂರ್ವ ನಿಯೋಜಿತವಾಗಿ ಬಂದಿರ್ತಕ್ಕಂಥ ಆ ವಿಚಾರಗಳನ್ನ ನಾನ್ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತೀನಿ, ಆ ಒಂದು ಬಂದಿರ್ತಕ್ಕಂಥದ್ರ ಜೊತೆಗೆ ನಾನು ಅದು ನನ್ನನ್ನ ಕೊಚ್ಚಾಕತ್ತೆ ಅಂತಾನೆ ನಾನು ಪೀಸ್ ಆಗೋಗ್ಬೇಕಾ, ಅಥವಾ ಬಂದಿರ್ತಕ್ಕಂಥದನ್ನ ಎದುರಿಸಿ ನಿಂತು ನಾನು ಗೆಲ್ಬೇಕಾ, ಅಥವಾ ಬಂದಿರ್ತಕ್ಕಂಥದ್ರ ಜೊತೆಯಲ್ಲಿ ನಾನು ಹೊಟ್ಟೋಗ್ಬೇಕಾ? ಈ ರೀತಿಯಾಗಿರ್ತಕ್ಕಂಥ ಒಂದು ತೀರ್ಮಾನ ಅಥವಾ ಆ ಒಂದು ಆಯ್ಕೆ ನಮ್ಮದೇ ಆಗಿರುತ್ತೆ ಮಾಸ್ಟರ್ಸ್. ಅದೇ ಅರಿವು, ಆ ಅರಿವನ್ನ ಸಂಪಾದನೆ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲೇನೆ ಎಲ್ಲವೂ ಕೂಡ ನಾವೇ ಡಿಸೈನ್ ಮಾಡ್ಕೊಂಡಿರ್ತೀವಿ, ನಾವೇ ಆಹ್ವಾನ ಮಾಡ್ತಾ ಇರ್ತೀವಿ. ಇದು ಸತ್ಯ ಸತ್ಯ ಸತ್ಯ.
ನಾವು ಅವ್ರು ಯಾರೋ ನಮ್ಮ ಶತ್ರುಗಳು, ಅವ್ರು ಕೆಡಕ್ ಮಾಡಿದ್ದಾರೆ, ಇವ್ರು ಯಾರೋ ಶತ್ರುಗಳು ನಮ್ಗೆ ಪ್ರಯೋಗ ಮಾಡಿದ್ದಾರೆ, ವಾಮಾಚಾರ ಮಾಡಿಸಿದ್ದಾರೆ, ಕುಡಿಕೆ ಹೊಡೆದ್ಬಿಟ್ಟು ಹೋಗಿದ್ದಾರೆ, ನಿಂಬೆಹಣ್ಣು ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ, ಬೊಂಬೆ ಇಟ್ಬಿಟ್ಟು ಹೋಗಿದ್ದಾರೆ, ಈ ತರದ್ ಏನೇನೋ ಹೇಳ್ತೀವಲ್ಲ, ಆ ಏನೇ ಚರ್ಯಗಳನ್ನ ಮಾಡಿದ್ರು ಕೂಡ ಅದರ ಹಿಂದೆ ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ನಡೆಯುವಂಥದ್ದು ಇರುತ್ತೆ. ಹಾಗಾಗಿ ನೋ ಕಾಮೆಂಟ್ಸ್, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್. ಮೇಡಮ್ ಹಂಗಾದ್ರೆ ಅವ್ರು ನಮ್ಮನ್ನ ಸಾಯಿಸ್ಬಿಟ್ರೆ ನಾವು ಸತ್ತೋಗ್ಬೇಕಾ ಅಂತಂದ್ರೆ ಅಲ್ಲ. ಅವ್ರು ಏನ್ ಮಾಡ್ತಾರೋ ಅವ್ರು ಮಾಡ್ಲಿ, ನಾವ್ ಬೇಡ ಅಂತ ಅನ್ನೋದು ಬೇಡ. ಅವ್ರು ಮಾಡೋ ಅಂತದನ್ನ ಎದುರಿಸಿ ಯಾವ ರೀತಿಯಾಗಿ ತಗೋಬೇಕು, ನಾನು ಅದನ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಕೋಬೇಕು ಮುಂದಿಂದು ಅನ್ನೋದು ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಅಷ್ಟೇ. ಇವಾಗ ನನ್ ಮೇಲೆ ಯಾರಾದ್ರೂ ಒಂದಷ್ಟು ವೈಬ್ರೇಷನ್ಸ್ ನನ್ನ ಕಡೆ ಕಳ್ಸಿದ್ರು ಅಂತ ಅನ್ಕೊಳ್ರಿ, ಆ ವೈಬ್ರೇಷನ್ಸ್ ನನ್ನ ಹತ್ರಕ್ ಬರ್ತಾ ಇದೆ, ಈ ವಿಷಯದಿಂದ ಇಂಥ ಒಂದು ಉದ್ದೇಶ ಇಟ್ಕೊಂಡು ಈ ವೈಬ್ರೇಷನ್ಸ್ ನನ್ನ ಹತ್ರಕ್ ಬರ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಯಾಕೆ ಅಂತಂದ್ರೆ ಸಾಧನೆ ಮಾರ್ಗದಲ್ಲಿ ಇರೋದ್ರಿಂದ ಆ ಒಂದು ರೀತಿಯಲ್ಲಿ ನನ್ಗದು ಅರ್ಥ ಆದಾಗ ನಾನು ನೀಟಾಗಿ ಇದು ನನಗೆ ಬೇಡವಾಗಿರ್ತಕ್ಕಂಥ ವೈಬ್ರೇಷನ್ಸ್, ಓಹೋ ನೀವ್ ಈ ರೀತಿಯಾಗಿ ವೈಬ್ರೇಷನ್ಸ್ ಅನ್ನ ನನ್ನ ಕಡೆ ಕಳ್ಸಿದ್ರೆ ನಾನೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗಿದೆ, ನನ್ನ ಸ್ಥಿತಿಗತಿಯನ್ನ ನಾನು ಚೆಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗಿದೆ, ಮತ್ತೆ ನಾನು ಎಷ್ಟು ಗಟ್ಟಿಯಾಗಿ ನಿಲ್ಲಬಲ್ಲೆ ಅನ್ನೋಂಥ ನನ್ನ ಸ್ವಸಾಮರ್ಥ್ಯವನ್ನ ನಾನು ಎಷ್ಟಿದೆ ಇನ್ನೆಷ್ಟು ಜಾಗೃತ ಮಾಡ್ಕೋಬೇಕು ಅನ್ನೋದು ನನ್ಗೆ ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು, ಲವ್ ಯು ಸೋ ಮಚ್ ಅಂತ ಅವ್ರಿಗೆ ಅನ್ಕಂಡೀಷನಲ್ ಲವ್, ಅವ್ಯಾಜ ಪ್ರೀತಿಯನ್ನ ಕಳಿಸ್ತಾ ಅವ್ರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ, ಕೃತಜ್ಞತೆಗಳನ್ನ ಹೇಳ್ತಾ, ಅದನ್ನ ಓಕೆ ನೀವು ಕಳ್ಸಿದಿರಿ, ನನಗಿದೆಲ್ಲ ಅರ್ಥ ಆಗಿದೆ, ಥ್ಯಾಂಕ್ ಯು, ಬಟ್ ನನಗೆ ಈ ಸ್ಥಿತಿಯಲ್ಲಿ ಇರೋದು ಅಲ್ಲ ನನ್ನ ಒಂದು ಉದ್ದೇಶ, ಇದನ್ನ ದಾಟಿ ಮುಂದಕ್ಕೆ ಹೋಗುವಂಥದ್ದು ನನ್ನ ಲಕ್ಷ್ಯ. ಆ ಲಕ್ಷ್ಯಕ್ಕೆ ನಾನು ಎಷ್ಟು ಮಟ್ಟಿಗೆ ಗಟ್ಟಿಯಾಗಿ ನಿಲ್ಬಲ್ಲಂತವಳಾಗಿದ್ದೀನಿ ಅಂತ ತಿಳ್ಕೊಳ್ಳೋದಿಕ್ಕೆ ಅದ್ಭುತವಾದ ಅವಕಾಶ, ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ನಾವು ಏನೇ ವೈಬ್ರೇಷನ್ಸ್ ನಮ್ಮ ಹತ್ರಕ್ಕೆ ಬಂದ್ರು ಅದನ್ನ ನಾವು ಆ ರೀತಿಯಾಗಿ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಬೋದು. ಮತ್ತೆ ಏನ್ ಶಕ್ತಿ ನಮ್ಮ ಹತ್ರಕ್ಕೆ ಬರುತ್ತೆ, ಪರಮಾತ್ಮ ನೀನ್ ಇಂತಹ ಒಂದು ಆಲೋಚನೆಯಿಂದ ಬಂದಿದೀಯಾ, ನೀನ್ ತುಂಬಾ ಪವರ್ಫುಲ್ ಆಗಿರುವಂತ ಒಂದು ವೈಬ್ರೇಷನ್ ಆಗಿದೀಯಾ, ಸೊ ಹಾಗಾಗಿ ನೀನು ನಾನೀಗ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸತ್ಯ ಸಂಕಲ್ಪಕ್ಕೆ ಪೂರಕವಾಗಿ ನೀನ್ ತಯಾರಾಗು, ಪಾಸಿಟಿವ್ ಆಗಿ ನೀನ್ ಕನ್ವರ್ಟ್ ಆಗು ಅಂತ ನಾವು ಆ ಶಕ್ತಿಯನ್ನು ಕೂಡ ನಾವು ಡೈರೆಕ್ಟ್ ಮಾಡ್ಬೋದಾಗಿದೆ. ಆ ಶಕ್ತಿಯ ಒಂದು ಪರಿಕಲ್ಪನೆಗಳೇನಿದೆ ಅದನ್ನ ನಾವು ನಮ್ಮ ಈ ಒಂದು ಸತ್ಯ ಸಂಕಲ್ಪಕ್ಕೆ ಅನುಗುಣವಾಗಿ ಬದಲಾಗೋ ಹಾಗೂ ಕೂಡ ಮಾಡ್ಬೋದಾಗಿದೆ ಮಾಸ್ಟರ್ಸ್. ಇದು ಇಲ್ಲಿರ್ತಕ್ಕಂಥ ವಿಚಾರ. ಹಾಗಾಗಿ ಇಲ್ಲಿ ಮಿಲಾರೇಪರ್ ಅವರು ಆ ಲೋಬ್ರಕ್ ಪ್ರಾಂತ್ಯದಲ್ಲಿರ್ತಕ್ಕಂಥ ಆ ಗಿರಿಜನರ ಮೇಲೆ ಅವರ ಒಂದು ವಿದ್ಯೆಯನ್ನ ಪ್ರಯೋಗ ಮಾಡಿದ್ರು, ಮಾಂತ್ರಿಕ ಮಾಯಾಶಕ್ತಿಗಳ ವಿದ್ಯೆಯನ್ನ ಪ್ರಯೋಗ ಮಾಡಿದಾಗ ಅಲ್ಲಿರ್ತಕ್ಕಂಥ ಜನಗಳ ಮಧ್ಯದಲ್ಲಿ ಜಗಳ ಪ್ರಾರಂಭ ಆಯ್ತು ಅಂತಂದಾಗ ಈ ರೀತಿಯಾಗಿ ಅದು ಕೆಲಸ ಮಾಡುತ್ತೆ. ಆ ಜನಕ್ಕೆ ಅಲ್ಲಿ ಇದು ಯಾವುದರ ಅರಿವು ಇಲ್ಲ, ಆ ಅರಿವು ಇಲ್ಲದೆ ಇರೋದ್ರಿಂದ ಆ ಒಂದು ಸೈಕಿಕ್ ಆಗಿರ್ತಕ್ಕಂಥ ಒಂದು ಪ್ರಭಾವಕ್ಕೆ ಒಳಗಾದ್ರು, ಜಗಳಗಳನ್ನ ಮಾಡ್ಕೊಂಡ್ರು, ಅವ್ರವ್ರೇ ಹೊಡೆದಾಡ್ಕೊಂಡ್ರು, ಯುದ್ಧ ಮಾಡ್ಕೊಂಡ್ರು, ಅನೇಕ ಜನ ಸತ್ತೇ ಹೋದ್ರು, ರಕ್ತಪಾತ ನಡೀತು. ಈ ರೀತಿಯಾಗಿ ಆಯ್ತು ಮಾಸ್ಟರ್ಸ್ ಅವರು ಆ ಒಂದು ವಿದ್ಯೆಯನ್ನ ಪ್ರಯೋಗ ಮಾಡಿದಾಗ. ಅಂದ್ರೆ ಇಲ್ಲಿ ನಾವು ಈ ವಿಚಾರಗಳನ್ನ ನಮ್ಗೆ ಇಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಯಾಕೆ ಈ ವಿಚಾರಗಳಿಂದ ನಾವೇನ್ ತಿಳ್ಕೊಬೇಕಾಗಿದೆ ಅಂತಂದ್ರೆ, ಪ್ರಯೋಗ ಅನ್ನುವಂಥದ್ದು ಬೇರೆಯವರು ಮಾಡಿದಾಗ ಅದು ಈ ರೀತಿಯಾಗಿ ಆಗುತ್ತೆ ಬಲಹೀನವಾಗಿದ್ದಾಗ. ಅದೇ ನಾವು ಬಲಶಾಲಿಗಳಾಗಿ ತಯಾರಾದಾಗ ಏನು ನಮ್ಮನ್ನೇನು ಮಾಡಕ್ಕಾಗೋದಿಲ್ಲ ಅನ್ನುವಂಥದ್ದು. ಎಸ್ ಮಾಸ್ಟರ್ಸ್. ಸೊ ಈ ರೀತಿಯಾಗಿ ರಕ್ತಪಾತ ಆಗುತ್ತೆ. ಅದನ್ನೆಲ್ಲ ಮಿಲಾರೇಪರ್ ಅವರು ನೋಡ್ತಾರೆ. ನೋಡಿದ್ದಾದ್ಮೇಲೆ ಅವರ ಮನಸ್ಸು ಆಳವಾದ ದುಃಖದಿಂದ, ಪಶ್ಚಾತ್ತಾಪದಿಂದ ನಲುಗಿ ಹೋಗ್ಬಿಡುತ್ತೆ ಮಾಸ್ಟರ್ಸ್. ತುಂಬಾ ತುಂಬಾ ದುಃಖ ಪಡ್ತಾರೆ. ಇದಕ್ಕೆ ಮೊದಲು ನನ್ನಿಂದ ಇದೇ ರೀತಿಯಾಗಿರ್ತಕ್ಕಂಥ ವಿಧ್ವಂಸ ಸೃಷ್ಟಿಸಲ್ಪಟ್ಟಿತ್ತು. ಸಾವು, ನೋವು, ದುಃಖ, ರಕ್ತಪಾತ ಎಲ್ಲಾ ಕೂಡ ನಡೆದಿತ್ತು. ಅದೇ ಇವಾಗ ಮತ್ತೆ ಇಲ್ಲಿ ನಾನು ಮಾಡೋಂಗೆ ಆಗಿದೆ. ಅಯ್ಯೋ ಇದೇನಿದು, ನನ್ನ ಸ್ಥಿತಿ, ನನ್ನ ಕರ್ಮ ಇದೆಂತದ್ದು, ನನ್ನ ವಿಧಿ ಎಂತದ್ದು ಅಂತಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ದುಃಖ ಪಡ್ತಾರೆ, ಮರಗುತ್ತಾರೆ. ಅದ್ರ ಜೊತೆಗೆ ಅವ್ರ ಬಗ್ಗೆ ಅವ್ರಿಗೇನೆ ಅಸಹ್ಯ ಭಾವನೆ ಉಂಟಾಗುತ್ತೆ ಮಾಸ್ಟರ್ಸ್. ಅಂದ್ರೆ ಇಲ್ಲಿ ಮಾರ್ಪಾರ್ ಅವರು ಈ ರೀತಿಯಾಗಿರ್ತಕ್ಕಂಥ ಕೃತ್ಯ ಮಾಡಿಸಿದ್ದಾರೆ, ಈ ಒಬ್ಬ ಗುರುಗಳಾಗಿರೋರು ಮತ್ತೆ ಇಂತಹ ಪಾಪದ ಕೆಲಸ ಮಾಡಿಸ್ತಾರ ಅನ್ನೋಂತ ಒಂದು ಪ್ರಶ್ನೆ ನನ್ನಲ್ಲಿ ಬಂತು ಅಂತ ಹೇಳಿದ್ನಲ್ಲ, ಆ ಪ್ರಶ್ನೆಗೆ ಉತ್ತರ ಇಲ್ಲಿ ನನಗೆ ಸಿಗೋದಿಕ್ಕೆ ಶುರುವಾಗಿದ್ದು ಮಾಸ್ಟರ್ಸ್. ಒಬ್ಬ ಗುರುಗಳಾಗಿರೋರು ಒಬ್ಬ ಶಿಷ್ಯನ ಕೈಯಲ್ಲಿ ಇಂತಹ ಕೆಲಸವನ್ನ ಮಾಡಿಸಿದ್ದಾರೆ ಅಂತಂದ್ರೆ, ಆ ಕೆಲಸವನ್ನ ಮಾಡಿಸೋದ್ರ ಹಿಂದೆ ಕೋಪ, ದ್ವೇಷ ಅಥವಾ ನಕಾರಾತ್ಮಕತೆ ಅನ್ನೋದು ಇಲ್ಲ. ಅಲ್ಲಿರ್ತಕ್ಕಂಥದ್ದೇನು ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಅನ್ನುವಂತ ಒಂದು ಅದ್ಭುತವಾದ ಪರಿಕಲ್ಪನೆ. ಯಾವಾಗ ನನಗೆ ಈ ಒಂದು ಪರಿಕಲ್ಪನೆ ಅರ್ಥ ಆಯ್ತು, ಆವಾಗ ನನಗೆ
ತುಂಬಾ ನಿರಾಳ ಆಗೋಯ್ತು ಮಾಸ್ಟರ್ಸ್, ರಿಲ್ಯಾಕ್ಸ್ ಆಯ್ತು ನನ್ನ ಮನಸ್ಸು. ಅಂದ್ರೆ ಅಲ್ಲಿ ಮಾರ್ಪರ್ ಅವರು ಇದು ಕೂಡ ಧರ್ಮದ ಒಂದು ಭಾಗವಾಗಿ ನೀನ್ ಮಾಡ್ತಾ ಇದೀಯ ಅಂತಂದಾಗ ಅದು ನನ್ಗೆ ಅವಾಗ ಅಲ್ಲಿ ಜೀರ್ಣ ಆಗ್ಲಿಲ್ಲ. ಗುರುಗಳಾಗಿರೋರು ಇಂಥ ಪಾಪದ ಕೆಲಸ ಮಾಡಿಸೋದಿಲ್ಲ ಒಬ್ಬ ಶಿಷ್ಯನ ಕೈಲಿ, ಅದರಲ್ಲೂ ಸಂಪೂರ್ಣವಾಗಿ ಪಶ್ಚಾತ್ತಾಪ ಪಟ್ಟು ರಿಯಲೈಸ್ ಆಗಿ ಬಂದಿರುವಂತ ಒಬ್ಬ ಶಿಷ್ಯನ ಹತ್ರ ಈ ರೀತಿ ಕೆಲಸಗಳನ್ನ, ಪಾಪದ ಕೆಲಸಗಳನ್ನ ಮಾಡಿಸೋದಿಲ್ಲ ಅನ್ನುವಂತ ಒಂದು ಸ್ಥಿತಿಯಲ್ಲಿ ನಾನಿದ್ದಾಗ, ಅದು ಮುಂದೆ ಮುಂದೆ ವಿಚಾರಗಳನ್ನ ಗಮನಿಸ್ಕೊಂಡಾಗ ಅದು ನನಗೆ ಅಲ್ಲಿ ಕ್ಲಾರಿಟಿ ಸಿಕ್ಕಿದ್ದು. ಸೊ ಅವರು ಅಲ್ಲಿ ಮಿಲಾರೇಪಾರ್ ಅವರು ರಿಯಲೈಸ್ ಆಗೋದಿಕ್ಕೆ ಬೇಕಾಗಿರ್ತಕ್ಕಂಥದಕ್ಕೆ ಆ ಒಂದು ಬ್ಲೂ ಪ್ರಿಂಟ್ ಅನ್ನ ಅವರು ರೆಡಿ ಮಾಡ್ಕೊಂಡಿದ್ದು ಮಾರ್ಪಾರ್ ಅವರು. ಆ ಕೆಲಸಗಳನ್ನ ಮಾಡಿಸ್ತಾ ಇದ್ದಾಗ, ಆ ಕೆಲಸವನ್ನ ಮಿಲಾರೇಪಾರ್ ಅವರು ಮಾಡ್ತಾ ಇದ್ದಾಗ ಯಾವ ಸ್ಥಿತಿಯಲ್ಲಿ ಮಾಡ್ತಾ ಇದ್ರು? ಎಂಜಾಯ್ ಮಾಡ್ತಾ ಇದ್ರ? ನೋಡು ನಾನು ಎಂತ ಕ್ಷುದ್ರ ವಿದ್ಯೆಗಳನ್ನ ಕಲ್ತಿದ್ದೀನಿ, ನಾನು ಎಷ್ಟು ಪ್ರವೀಣನಾಗಿದ್ದೀನಿ, ನನ್ನ ಗುರುಗಳು ನಿರೂಪಿಸ್ಕೊ ಅಂತ ಹೇಳಿದ್ದಾರೆ, ನಾನು ಎಷ್ಟು ಚೆನ್ನಾಗಿ ನಿರೂಪಿಸ್ಕೊಳ್ತಾ ಇದ್ದೀನಿ ಅಂತ ಎಂಜಾಯ್ ಮಾಡ್ತಾ ಇದ್ದಾರಾ? ಅಥವಾ ಆ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾಗ ಅವರಲ್ಲಿ ನೋವು, ದುಃಖ, ಪಶ್ಚಾತ್ತಾಪ ಅನ್ನೋದು ಉಂಟಾಗಿದೆಯಾ ಅನ್ನೋದನ್ನ ಟೆಸ್ಟ್ ಮಾಡುವಂಥದ್ದು ಅಲ್ಲಿ ನಡೀತಾ ಇದೆ ಅನ್ನೋದು ಆಮೇಲೆ ನನ್ಗೆ ಅರ್ಥ ಆಗಿದ್ದು ಮಾಸ್ಟರ್ಸ್. ಎಷ್ಟು ಅದ್ಭುತ ನೋಡ್ರಿ, ಎಷ್ಟು ಸೂಕ್ಷ್ಮತೆ ಇದೆ ನೋಡ್ರಿ. ಒಬ್ಬ ಗುರುವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅಷ್ಟು ಈಸಿನಾ ಮಾಸ್ಟರ್ಸ್? ನೋಡ್ರಿ, ಮಾರ್ಪಾರ್ ಅವರ ಬಗ್ಗೆ ನನಗಿಂತ ಪ್ರಶ್ನೆಗಳು ಬಂತು, ಅವರ ನಡವಳಿಕೆ ಬಗ್ಗೆ ಇಂಥ ಆಲೋಚನೆಗಳು ಬಂತು. ಆದ್ರೆ ಮುಂದೆ ಅದೆಲ್ಲ ಯಾಕೆ ಮಾಡಿದ್ರು ಅನ್ನೋದು ಅರ್ಥ ಆದಾಗ ಎಷ್ಟು ಅದ್ಭುತ ಅಂತ ಅನ್ನಿಸ್ತು. ಇದು ಮಾಸ್ಟರ್ಸ್ ಅಂದ್ರೆ ಒಬ್ಬ ಗುರುವನ್ನ ಅರ್ಥ ಮಾಡ್ಕೋಬೇಕು ಅಂತಂದಾಗ ಇಟ್ಸ್ ನಾಟ್ ಸೋ ಈಸಿ. ನಾವು ನಮ್ಮ ಸ್ಥಿತಿಗತಿಯಲ್ಲಿ ನಾವು ಗುರುವನ್ನ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ಯಾವತ್ತಿಗೂ ಕೂಡ ಗುರುಗಳು ನಮ್ಗೆ ಅರ್ಥ ಆಗೋದಿಲ್ಲ. ಎಂತ ಗುರುಗಳಪ್ಪ? ಪರಮ ಸತ್ಯದ ಸಾಕಾರ ರೂಪದಲ್ಲಿ ಇರ್ತಕ್ಕಂಥ ಗುರುಗಳ ಬಗ್ಗೆ ನಾನು ಮಾತಾಡ್ತಾ ಇರೋದು. ಬೇರೆ ಬೇರೆ ಎಲ್ಲ ಗುರುಗಳು ಅಂತ ಹೇಳ್ಕೊಳ್ತಾ ಇರೋಂತವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇದನ್ನ ಚೆನ್ನಾಗಿ ವ್ಯತ್ಯಾಸ ತಿಳ್ಕೊಳ್ಳೋಣ. ಯಾಕೆಂದ್ರೆ ಈ ಒಂದು ಪ್ರಸ್ತುತ ಕಾಲದಲ್ಲಿ ಡೋಂಗಿಗಳ ಪ್ರಭಾವ ಜಾಸ್ತಿ ಇದೆ, ಡೋಂಗಿಗಳ ಕಾಟ ಜಾಸ್ತಿ ಇದೆ ಅಲ್ವಾ? ಗುರುಗಳು ಅಂತ ಹೇಳ್ಕೊಳ್ಳೋಂಥ ಮೋಸಗಾರರ ಕಾಟ ಜಾಸ್ತಿ ಇದೆ ಅಲ್ವಾ? ಹಾಗಾಗಿ ಎಚ್ಚರವಾಗಿರ್ಬೇಕು. ನಾನು ಹೇಳ್ತಾ ಇರ್ತಕ್ಕಂಥ ಗುರುಗಳು ಎಂತ ಗುರುಗಳು? ಪರಮ ಸತ್ಯದ ಸಾಕಾರ, ಪರಮ ಗುರುತತ್ವದ ಸಾಕಾರವಾಗಿರ್ತಕ್ಕಂಥ ಗುರುಗಳ ವಿಚಾರ ನಾನು ಮಾತಾಡ್ತಾ ಇರೋದು. ಪ್ಲೀಸ್ ಮೈಂಡ್ ಇಟ್. ಯಾಮಾರ್ಬೇಡ್ರಿ. ಎಲ್ಲಾ ಗುರುಗಳನ್ನು ನಾನು ತಪ್ಪಾಗಿ ತಿಳ್ಕೊಳ್ಳೋದಲ್ಲ ಅಂತ ಅಲ್ಲ. ನಾವು ಖಂಡಿತ ಈಗಿರುವಂತ ಸ್ಥಿತಿಗತಿಗಳಲ್ಲಿ ನಾವು ಲಾಜಿಕ್ ಮೈಂಡ್ ಇಂದ ಫಸ್ಟ್ ನೋಡ್ಲೇಬೇಕಾಗತ್ತೆ. ನಮ್ಮ ಆತ್ಮ ಅದಕ್ಕೆ ಕನೆಕ್ಟ್ ಆಗ್ತಾ ಇದೆಯಲ್ವಾ ಅನ್ನೋದನ್ನ ಗಮನಿಸ್ಕೋಬೇಕಾಗತ್ತೆ. ಅದು ಮೈಂಡ್ ಕನೆಕ್ಟ್ ಆಗ್ತಾ ಇದೆಯಾ, ಆತ್ಮ ಕನೆಕ್ಟ್ ಆಗ್ತಾ ಇದೆಯಾ ಅನ್ನುವಂತ ವ್ಯತ್ಯಾಸವನ್ನ ತಿಳ್ಕೊಬೇಕಾಗತ್ತೆ. ಮೈಂಡ್ ಇಂದ ಕನೆಕ್ಟ್ ಆಗ್ತೀವಿ ಅಂದ್ರೆ ಅಲ್ಲಿ ನಾವು ದಾರಿ ತಪ್ಪೋದಿಕ್ಕೆ ಅವಕಾಶಗಳಾಗತ್ತೆ. ಆತ್ಮದಿಂದ ಕನೆಕ್ಟ್ ಆಗಿದೀವಿ ಅಂದ್ರೆ ಅದು ನಮ್ಮ ದಾರಿ ಆಗಿರುತ್ತೆ. ಇದು ವ್ಯತ್ಯಾಸ ಇರುತ್ತೆ ಮಾಸ್ಟರ್ಸ್, ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಇಲ್ಲಿ ಮಿಲಾರೇಪಾರ್ ಅವರು ಈ ಕೆಲಸಗಳನ್ನ ಮಾಡು ಅಂತ ಹೇಳಿದಾಗ ಆ ಕೆಲಸಗಳನ್ನ ಮಾಡಿಸೋದ್ರ ಹಿಂದೆ ಶಿಷ್ಟ ರಕ್ಷಣ, ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಅನ್ನುವಂತ ಒಂದು ಉದ್ದೇಶ ಇದೆ. ಅದ್ರ ಜೊತೆಗೆ ಮಿಲಾರೇಪಾರ್ ಅವರ ಕ್ವಾಲಿಟಿ ಟೆಸ್ಟಿಂಗ್ ಅನ್ನುವಂಥದ್ದು ಕೂಡ ನಡೆಯುವಂಥದ್ದು ಆಗಿದೆ. ಅವರ ಅಂತಃಕರಣದ ಒಂದು ಪರೀಕ್ಷೆಯಲ್ಲಿ ನಡೀತಾ ಇದೆ. ಈ ಸ್ಥಿತಿಯಲ್ಲಿ ಇದ್ದಾಗ ಗುರುಗಳು ನೀಗಿದ ಅನೇಕ ನಾನು ಇಂತಹ ಸ್ಥಿತಿಯಲ್ಲಿದ್ದಾಗ ಗುರುಗಳು ಅಸುನೀಗಿದ ಅನೇಕ ಗಿರಿಜನರಲ್ಲಿ ತನ್ನನ್ನು ವ್ಯತಿರೇಕಿಸಿದವರು ಕೂಡ ಇದ್ದಾರೆಂಬುದನ್ನು ತಿಳಿದುಕೊಂಡು, ಹೌದು, ನೀನು ಮಾಯಾಜಾಲವನ್ನು ಮಾಡುವುದರಲ್ಲಿ ಪ್ರವೀಣನಾಗಿರುವೆ ಎಂದು ಹೇಳುತ್ತಾ ಲಾಮಾರವರು ನನಗೆ ಮಾಂತ್ರಿಕ ಎಂಬ ಬಿರುದನ್ನು ಮಾತ್ರ ನೀಡಿದರು. ಬಬ್ಬಾ ನೋಡಿ ಮಾಸ್ಟರ್ಸ್, ಇಷ್ಟೆಲ್ಲ ಕೃತ್ಯಗಳನ್ನ ಮಾಡಿ ಅವ್ರು ಮತ್ತೆ ಬಂದ್ರು ಮಾರ್ಪಾರ್ ಅವ್ರ ಹತ್ರಕ್ಕೆ. ಬಂದಾಗ ಏನೆಲ್ಲ ಮಾಡಿದ್ರು, ಹೆಂಗೆಲ್ಲ ಮಾಡಿದ್ರು ಅನ್ನೋ ವಿಚಾರಗಳನ್ನ ತಿಳ್ಕೊಂಡಾಗ, ಹೌದಪ್ಪ ನೀನ್ ತುಂಬಾ ಪ್ರವೀಣನಾಗಿದೆಯೇ, ನಿನ್ನ ಈ ಒಂದು ಕ್ಷುದ್ರ ವಿದ್ಯೆಗಳ ಪ್ರಯೋಗದಲ್ಲಿ, ಮಾಯಾ ವಿದ್ಯೆಗಳ ಪ್ರಯೋಗದಲ್ಲಿ ನಾನಿನ್ ಮೇಲೆ ಮಾಂತ್ರಿಕ ಅಂತ ಕರೆಯೋದಿಕ್ಕೆ ನಾನು ಈ ಮಾಂತ್ರಿಕ ಅನ್ನೋ ಬಿರುದನ್ನ ಕೊಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಮಾಂತ್ರಿಕ ಅಂತ ಬಿರುದನ್ನ ಕೊಡ್ತಾರಿಯೇ ಹೊರತು ದೀಕ್ಷೆ ಕೊಡ್ಲಿಲ್ಲ. ನೋಡಿ ಮಾಸ್ಟರ್ಸ್, ಕೊಡ್ತೀನಿ ಅಂತ ಹೇಳಿದ್ರು, ಆದ್ರೆ ಕೊಡ್ಲಿಲ್ಲ. ಕೊಡ್ತೀನಿ ಅಂತಾನೆ ಹೇಳ್ತಾ ಇದ್ದಾರೆ, ಆದ್ರೆ ಇನ್ನು ಕೊಡ್ತಾ ಇಲ್ಲ. ಮಾತಾಡ್ತಾ ಇದ್ದಾರೆ, ಆ ಮಾತಿನ ಪ್ರಕಾರ ಅವರು ನಡೀತಾ ಇಲ್ಲ. ಇದು ಕೂಡ ನನ್ನಲ್ಲಿ ಉಂಟಾದಂತ ಪ್ರಶ್ನೆ. ಗುರುಗಳು ಅನ್ನೋರು ಮಾತಾಡಿದ್ಮೇಲೆ ಮಾತಿನ ಮೇಲೆ ನಿಲ್ಬೇಕಲ್ವಾ ಅನ್ನುವಂತ ಒಂದು ಪ್ರಶ್ನೆ ನನ್ನಲ್ಲಿ ಬಂದಾಗ, ನಾವು ನಮ್ಮ ಲೆವೆಲ್ ಅಲ್ಲಿ ನಾವು ಏನ್ ಮಾತಾಡಿದ್ರು ಕೂಡ ಅದು ತಪ್ಪೇ ಆಗುತ್ತೆ ಮಾಸ್ಟರ್ಸ್. ಪತ್ರಿಜಿ ಅವರು ನಾನು 2095 ಇರ್ತೀನಿ ಅಂತ ಹೇಳಿದ್ರು. ಆದ್ರೆ 2022 ಹೊರಟೋಗ್ಬಿಟ್ರು, ಶರೀರವನ್ನ ಬಿಟ್ಬಿಟ್ರು. ಅದ್ ಯಾಕೆ ಅವ್ರಂಗೆ ಹೇಳ್ಬಿಟ್ಟು ಶರೀರ ಬಿಟ್ಬಿಟ್ರು? ತುಂಬಾ ದೊಡ್ಡ ಪ್ರಶ್ನೆ ಆಗಿತ್ತು ನನಗೆ. ಅವಾಗ ತುಂಬಾ ಟ್ರಿಗರ್ ಮಾಡ್ತಾ ಇದ್ದೆ ನಾನು ಪತ್ರಿಜಿಯವರನ್ನ ಅಂತರಂಗದಲ್ಲಿ. ಗುರುಗಳು
ಅಥವಾ ಯೋಗಿಗಳು ಅವ್ರು ಏನೇ ಮಾತಾಡಿದ್ರು, ಅವ್ರು ಏನೇ ನಡ್ಕೊಂಡ್ರು ಅದು ಅಷ್ಟು ಸುಲಭ ಅಲ್ಲ. ಅದನ್ನ ನಮ್ಮ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ಳುವಂತ ಸ್ಥಿತಿಗತಿ ನಮ್ಗೆ ಇರೋದಿಲ್ಲ. ಅದಕ್ಕೆ ಬೇರೆ ಅದ್ರ ರೇಂಜೇ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಪತ್ರಿಜಿಯವ್ರು ಹೇಳಿರೋದಾಗಿರ್ಬೋದು, ಇಲ್ಲಿ ಮಾರ್ಪಾ ಗುರುಗಳು ಮಾತಾಡಿ ದೀಕ್ಷೆಯನ್ನ ಕೊಡದೇ ಇರುವಂತದ್ದಾಗಿರ್ಬೋದು, ಇದು ಸಾಮಾನ್ಯವಾಗಿರುವಂತ ವಿಚಾರ ಅಲ್ಲ. ನಾವು ಅದರ ಒಳಹೊಕ್ಕಿ ನೋಡಿದಾಗ ಮಾತ್ರನೇ ನಮ್ಗೆ ಅದು ಅರ್ಥ ಆಗುವಂಥದ್ದು. ಇಲ್ಲಿ ಮಾರ್ಪರವರ ವಿಚಾರ ಕೂಡ ಅಷ್ಟೇ ಮಾಸ್ಟರ್ಸ್. ಅವರು ಮಾಂತ್ರಿಕ ಅನ್ನುವಂಥ ಬಿರುದನ್ನ ಕೊಟ್ರೆ ಹೊರತು ಅವರು ಆ ಒಂದು ದೀಕ್ಷೆಯನ್ನ ಕೊಡ್ಲಿಲ್ಲ. ಇಲ್ಲಿಗೆ ಈ ವಿಚಾರಗಳಿಗೆ ವಿರಾಮವನ್ನ ಕೊಡೋಣ. ಮುಂದಿನ ಅವಕಾಶದಲ್ಲಿ ಮುಂದಿನ ವಿಚಾರಗಳನ್ನ ಗಮನಿಸೋಣ ಮಾಸ್ಟರ್ಸ್. ಇಷ್ಟು ಹೊತ್ತು ಈ ವೇದಿಕೆಯಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಹಾಗಾಗಿ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ವೇದಿಕೆಗೆ ರಂಗನಾಥ್ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೃತ್ಪೂರ್ವಕ ಧನ್ಯವಾದಗಳು ಇವತ್ತಿನ ಅದ್ಭುತವಾದ ಈ ಜ್ಞಾನ ಸಂದೇಶಕ್ಕೆ. ಮಿಲೇರಪ್ಪ ಜೀವನ ಚರಿತ್ರ ಮುಂದಿನ ಭಾಗವಾಗಿ ಅದ್ಭುತವಾದ ಇವತ್ತಿನ ಜ್ಞಾನ ತಿಳ್ಕೊಂಡಿದ್ದೀವಿ. ಈಗ ಮಾಸ್ಟರ್ಸ್ ಎಲ್ಲರೂ ನಿಮ್ಮ ಅನಿಸಿಕೆ ಮತ್ತೆ ನಿಮ್ಮ ಅನುಭವ ಮತ್ತೆ ನಿಮ್ಮ ಸಂದೇಹಗಳಿದ್ರೆ ದಯವಿಟ್ಟು ಕೇಳಿ ಇವತ್ತಿನ ಸಂಚಿಕೆಯಿಂದ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಅಶ್ವಿನಿ. ವಿಲ್ಲರೆಪ್ಪ ಅವರ ಜೀವನ ಚರಿತ್ರೆ ಮುಂದುವರೆದ ಭಾಗವನ್ನು ಇವತ್ತು ಕೂಡ ತಿಳಿಸ್ಕೊಟ್ರಿ ಮಾಸ್ಟರ್ಸ್. ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಅನಿಸಿಕೆ ಪ್ರಶ್ನೆಗಳಿದಾವೆ ಕೇಳ್ಬೋದು. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಸಂಡೇಗೌಡ ಸರ್, ನೀವು ಹ್ಯಾಂಡ್ ರೈಸ್ ಮಾಡಿ. ಗುರುಜಿ ಅವ್ರಿಗೆ ಕೋಸ್ಟ್ ಕೊಡಿ, ಕಂಟಿನ್ಯೂ ಮಾಡ್ತಾರೆ. ಮಲ್ಲಪ್ಪ ನಾಯ್ಕ ಸರ್. ಎಸ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲ ನನ್ನ ಪೂಜನೀಯ ಆತ್ಮ ಬಂಧುಗಳಿಗೆ ಅನಂತಾನಂತ ಕೋಟಿ 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 ನಮಸ್ಕಾರ, ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ನಾನು ನಿನ್ನೆ ಕೂಡ ಅದನ್ನೇ ಹೇಳಿದೆ, ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಮಾತೋಶ್ರೀಯರು ಎಲ್ಲ ನಾನು ಇದಕ್ಕೆ ಈ ವೇದಿಕೆಗೆ ಜಾಯಿನ್ ಮಾಡಿಸಿದ್ದು ನಮ್ಮ ಸಹೋದರಿ ವಿಜಯಲಕ್ಷ್ಮಿ ಮೇಡಮ್ ಅವರು. ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಈ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಾತೋಶ್ರೀಯರೇ ಜಾಸ್ತಿ ಇರೋದಿಲ್ಲ. ಅಂದ್ರೆ ಸರಸ್ವತಿಯರು, ತಾವುಗಳೆಲ್ಲರೂ ಕೂಡ ಎಷ್ಟೊಂದು ಅದ್ಭುತವಾಗಿದೆ. ನಿಮ್ಮ ಎಷ್ಟೊಂದು ಕೆಲಸ ಕಾರ್ಯಗಳಿದ್ರು ಕೂಡ ಸಹಿತ ಅದೆಲ್ಲದರ ಮಧ್ಯನೂ ಎಷ್ಟು ತಾವು ಬಿಡು ತೆಗೆದುಕೊಳ್ಳದೆ ಸತತವಾಗಿ ತಾವು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ನಾನು ಗಮನಿಸ್ತಾ ಇದ್ದೀನಿ. ಇದರಲ್ಲಿ ತಾವು ತೊಡಸ್ಕೊಳ್ತಿದಾರ. ಮೊದಲನೇದಾಗಿ ತಮಗೆಲ್ಲರಿಗೂ ಕೂಡ ನಾನು ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ರಂಗನಾಥ್ ಗುರೂಜಿ ಸರ್ ಚಾಲಕರು, ಈ ಒಂದು ಮಹಾತಾರ್ ಫೌಂಡೇಶನ್ ನ ಬಸ್ ನಿಂತು ಅಂದ್ರೆ ಏನು ಕೆಲಸ ನಡೆಯಲ್ಲ. ಈ ಬಸ್ ಕರೆಕ್ಟ್ ಆಗಿ ಕರಾರುವಕ್ಕಾಗಿ ಒಂದು ಸ್ಥಳ ಸೇರ್ಬೇಕಂದ್ರೆ ಚಾಲಕರ ಒಂದು ಇದು ಬಹಳ ನಿರ್ವಹಣೆ ಬಹಳ ಮುಖ್ಯ ಇರುತ್ತೆ. ಆ ಸ್ಥಾನದಲ್ಲಿ ಸರ್ ಕೂಡ ಇದ್ ಮಾಡ್ತಾ ಇದ್ದಾರೆ. ಮೊದಲು ಇವತ್ತಿನ ಕಾರ್ಯಕ್ರಮವನ್ನ ಸ್ಪೀಕರ್ ಆಗಿ ಶ್ರೀಮತಿ ಸಹೋದರಿ ಮಧುರಾ ಮೇಡಮ್ನವರು, ಹಾಗೆಯೇ ಪ್ರಾಣ ಯೋಗದ ಇವನ್ನ ಹೇಳ್ಕೊಟ್ಟಿರ್ತಕ್ಕಂಥ ಸಹೋದರಿ ಅಶ್ವಿನಿ ಮೇಡಮ್ನವರು, ಹಾಗೂ ಧ್ಯಾನವನ್ನ ನಮಗೆ ಸತತವಾಗಿ ಕಲಿಸ್ಕೊಡ್ತಕ್ಕಂಥ ರಂಗನಾಥ್ ಗುರೂಜಿ ಅವ್ರಿಗೂ, ಹಾಗೆ ಅದೇ ರೀತಿ ಶ್ರೀಮತಿ ಸಹೋದರಿ ಮಾತೋಶ್ರೀ ಸುರನಾಗಾಂಬಿಕಾ ಮೇಡಮ್ ಅವರಿಗೆ ನಾನು ಅನಂತ ಎಲ್ಲರಿಗೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮನ್ನ ನಿಜಕ್ಕೂ ಎಲ್ಲಿ ಅವರು ಹೇಳಿದ್ರು, ಇವತ್ತು ಸಾಧನೆಯ ಮಾರ್ಗದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಶ್ರದ್ಧೆ, ಭಕ್ತಿ, ಶರಣಾಗತಿ ಭಾವ ಬಹಳ ಮುಖ್ಯ ಅಂತ. ಖಂಡಿತವಾಗ್ಲು ಗುರು ಕೇವಲ ಮಾರ್ಗದರ್ಶಕರು. ಕೊಡ್ತಕ್ಕಂತ ಕೆಲಸ ಕಾರ್ಯಗಳಲ್ಲಿ ನಾವು ಕಾಠಿಣ್ಯತೆಯನ್ನ ಗಮನಿಸಿ ನಾವು ಅದನ್ನ ಗೆದ್ರೆ ಮಾತ್ರ, ಅಂದ್ರೆ ಸಾಧನೆ ಮಾರ್ಗದಲ್ಲಿ ಕಠಿಣತೆ ಇದ್ರೆ ಮಾತ್ರ ಅದನ್ನ ದಾಟಿ ಬಂದ್ರೆ ಮಾತ್ರ ನಮ್ಗೆ ಎಲ್ಲದೂ ಸಿಗುತ್ತೆ ಅನ್ನೋದನ್ನ ಬಹಳ ಅರ್ಥಪೂರ್ಣವಾಗಿ ತಿಳಿಸಿದ್ರು. ಅದಕ್ಕೆ ಅವರಿಗೆ ನಾನು ಮತ್ತೊಮ್ಮೆ ಕೋಟಿ ಧನ್ಯವಾದಗಳನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಈ ಒಂದು ಅವಕಾಶಕ್ಕೆ ತಮಗೆಲ್ಲರೂ ಕೂಡ ಧನ್ಯವಾದ ಸರ್. ನಮಸ್ತೆ ಮಾಸ್ಟರ್ಸ್. ಮಲ್ಲಪ್ಪ ನಾಯ್ಕರವರು
ಅದ್ಭುತವಾಗಿ ಹೇಳಿದ್ರು. ಸ್ನೇಹಿತರೆ, ಒಂದು ರಿಕ್ವೆಸ್ಟ್ ಕೂಡ ಏನಂತಂದ್ರೆ, ಸಮಯದ ಅಭಾವ ಇರೋದ್ರಿಂದ ಇವತ್ತು ಏನ್ ಸೆಷನ್ ನಡೀತಲ್ಲ ಅದ್ರ ಬಗ್ಗೆ ಮಾತ್ರ ಸಂಕ್ಷಿಪ್ತವಾಗಿ ಪ್ರಶ್ನೆಗಳಿದ್ರೆ ಅಥವಾ ಅನಿಸಿಕೆಗಳನ್ನ ಸಂಕ್ಷಿಪ್ತವಾಗಿ ಹಂಚತಕ್ಕಂತ ಕೆಲಸ ಮಾಡ್ರಿ. ಎಸ್, ನೆಕ್ಸ್ಟ್ Okay. ಜಯಲಕ್ಷ್ಮಿ ಮೇಡಮ್ ಅವ್ರೆ ಮಾತಾಡಿ. ನಮಸ್ತೆ ಸರ್. ಓಕೆ ಸರ್. ಅನ್ಮ್ಯೂಟ್ ಮಾಡ್ಕೊ. ಮ್ಯೂಟ್ ಆಗಿದೆ ಮೇಡಮ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ, ಮಾತಾಡಿ. ಹೇಳ್ತಾ ಇದ್ದೀನಿ madam. ನಮಸ್ತೆ ಮೇಡಮ್. ನಮಸ್ತೆ ಸರ್. ನನಗೆ ಇವತ್ತು ಸೂರ್ಯನಾಗಂಬಿಕಾ ಮೇಡಮ್ ಅವ್ರು ಹೇಳಿದ ಯಾವ ವಿಷಯದ ಬಗ್ಗೆನೂ ಏನು ಸಂದೇಹ ಇಲ್ಲ. ಅವ್ರು ಹೇಳೋ ವಿಷಯ ಯಾವಾಗ್ಲೂ ಸಂದೇಹ ಹುಟ್ಸೋದು ಇಲ್ಲ, ಅಷ್ಟು ಸ್ಪಷ್ಟವಾಗಿರುತ್ತೆ. ನಾನು ನನ್ನ ಫ್ರೆಂಡಿಗೋಸ್ಕರ ಬಂದಿದ್ದೀನಿ ರಂಗನಾಥ್ ಸರ್ ಹತ್ರ. ನನ್ನ ಫ್ರೆಂಡ್ ಮಂಜುಳಾ ಅಂತ, ಅವ್ರು ಇಲ್ಲೇ ಇದ್ದಾರೆ, ಇವತ್ತು ಬಂದಿದ್ದಾರೆ, ನಮ್ ಗ್ರೂಪ್ ಅಲ್ಲಿ ಇದ್ದಾರೆ, ಇವತ್ತು ಬಂದಿದ್ದಾರೆ. ಅವರ ಯಜಮಾನ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾಗಿದೆ. ಅವರು ಜಗನ್ನಾಥ್ ಸರ್ ಅವರನ್ನ ನಿನ್ನೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಧೈರ್ಯ ಬಂದಿಲ್ಲ, ಅದಕ್ಕಾಗಿ ಅವ್ರಿಗೆ ಸ್ವಲ್ಪ ನೀವು ಧೈರ್ಯ ಹೇಳ್ಬೇಕು ಅಂತ ನನ್ನ ಪ್ರಾರ್ಥನೆ. ಆಮೇಲೆ ಟ್ರೀಟ್ಮೆಂಟ್ ಬಗ್ಗೆ ಅವ್ರಿಗೆ ಏನಾದ್ರು ಸ್ವಲ್ಪ ಮಾಹಿತಿ ಕೊಡ್ಬೇಕು ಅಂತ ಅವರು ಇದಾರೆ ಇಲ್ಲಿ. ಮಂಜುಳಾ ಎಸ್ ಅಂತ ಈ ಗ್ರೂಪ್ ಅಲ್ಲಿ ಇದಾರೆ ಇವಾಗ. ಅವ್ರ ಪರವಾಗಿ ಕೇಳ್ತಾ ಇದ್ದೀನಿ. ರೈಟ್ ರೈಟ್. ಮಲದ್ವಾರದ ಕ್ಯಾನ್ಸರ್ ಅವ್ರಿಗೆ. ಮಲದ್ವಾರದ. ಓಕೆ ಓಕೆ. ಹೌದು. ಸರಿ ಸರಿ. ಏನಿವೆ, ನೀವು ಸರ್ ಹತ್ರ, ಜಗನ್ನಾಥ್ ಸರ್ ಹತ್ರ ಒಂದ್ಸರಿ ಭೇಟಿ ನೀಡಕ್ಕೆ ಹೇಳಿ. ಭೇಟಿ ಮಾಡಿದ್ರೆ ಒಳ್ಳೇದು. ಅದು ನೇರವಾಗಿ ಪ್ರತ್ಯಕ್ಷವಾಗಿ ಭೇಟಿ ಮಾಡಕ್ಕೆ ಹೇಳಿ. ತದನಂತರ Okay. ಮಿಕ್ಕಿದು ಏನೇನಿದೋ ಎಲ್ಲ ನಾವು ಸಮಗ್ರ ಜೀವನ ಶೈಲಿ ಎಲ್ಲ ಹೇಳ್ಕೊಡ್ತಾ ಇದ್ವಲ್ಲ, ಒಂದ್ಸರಿ ಬೇಕಂದ್ರೆ ನಾವು ನಮ್ಮ ಕೇಂದ್ರಕ್ಕೆ ಬಂದ್ರೆ ನೀಟಾಗಿ ಅವ್ರಿಗೆ ಸಮಗ್ರ ಜೀವನ ಶೈಲಿ ಸ್ವಲ್ಪ ಪಾಲನೆ ಮಾಡಬೇಕು. ಯಾವುದೇ ಕ್ಯಾನ್ಸರ್ ಅಂದ್ರೆ ಎದುರ್ಕೊಂಡೋದಲ್ಲ, ಅಲ್ಲಿ ಬೇಕಾಗಿರೋದು ಸಮಗ್ರ ಜೀವನ ಶೈಲಿ ಪಾಲಿಸ್ಬೇಕು. ಅಂದ್ರೆ ಆಹಾರ ವ್ಯವಹಾರ ಈ ಎರಡು ಪೂರ್ತಿ ಚೇಂಜ್ ಮಾಡ್ಬೇಕಾಗತ್ತೆ. ಇಷ್ಟವರೆಗೂ ಅವ್ರು ಏನ್ ಮಾಡಿದ್ರು ಗೊತ್ತಿಲ್ಲ. ಈಗಂತೂ ಆಹಾರ ತಿನ್ನೋದ್ರಲ್ಲಿ ಪೂರ್ತಿ ಎಚ್ಚರಿಕೆ ಆಗಿರ್ಬೇಕು. ಅಂದ್ರೆ ಏನಾಗತ್ತೆ, ಆ ಹೆಚ್ಚಿನ ಸಂಖ್ಯೆದಲ್ಲಿ ಆ ಸೆಲ್ಸ್, ಈ ಏನಂತ ಹೇಳ್ತೀವಿ ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ಉತ್ಪನ್ನ ಆಗಿರ್ತದೆ. ಅವೆಲ್ಲ ತೊಲಗಿಸ್ಕೋಬೇಕಂದ್ರೆ ಮತ್ತೆ ನಾವು ಮಾಡ್ಬೇಕಾಗಿರೋ ಶುದ್ಧಿ, ನಮ್ಮ ದೇಹದ ಶುದ್ಧಿ, ದೇಹ ಒಳಗಡೆ ಅಂತರ ಶುದ್ಧಿ ಆಗ್ಬೇಕು. ಅಂತರ ಶುದ್ಧಿ ಆಗ್ಬೇಕಂದ್ರೆ ಕರೆಕ್ಟ್ ಟೈಮ್, ಯಾವ ಟೈಮ್ ತಿನ್ನಬೇಕು, ಏನು ತಿನ್ನಬೇಕು, ಅದು ಎಚ್ಚರಿಕೆ ಇರಬೇಕು. ಈಗ ಮತ್ತೆ ನಾನು ಹೆಚ್ಚು ಆಯಿಲ್ ಫುಡ್ ತಿಂತೀನಿ, ಮತ್ತೆ ನಾನು ಈ ವಿಷಪೂರಿತ ಆಹಾರ ತಿಂತೀನಿ, ಆಮೇಲೆ ವಿಧ ವಿಧ ಆಹಾರಗಳು ತಿಂತೀನಿ ಅಂತ ಆಗಲ್ಲ. ಫಸ್ಟ್ ಶುಗರ್ ಅಂದ್ರೆ ಗ್ಲೂಕೋಸ್ ರಿಲೇಟೆಡ್ ಏನೇ ಇದ್ರೂ ಫಸ್ಟ್ ತಕ್ಷಣ ನಿಲ್ಲಿಸ್ಬೇಕು. ಅದು ಈ ಶುಗರ್ ಅನ್ನೋದು ಇದೆಯಲ್ಲ, ಕ್ಯಾನ್ಸರ್ಗೂ ಒಂದು ಆಹಾರ. ಶುಗರ್ ಅನ್ನೋದು ಕ್ಯಾನ್ಸರ್ಗೂ ಆಹಾರ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಇವೆಲ್ಲ ಮಾಡಿಕೊಟ್ರೆ ಸಮಗ್ರ ಜೀವನ ಶೈಲಿಯಲ್ಲಿ ಏನಾಗುತ್ತೆ, ಸಾತ್ವಿಕ ಆಹಾರ ಶೈಲಿ. ಈಗಾಗಲೇ ತುಂಬ ಅಭ್ಯಾಸಗಳು ನಾವು ಹೇಳಿದ್ವಿ, ಈಗಾಗಲೇ ಹೇಳ್ಕೊಂತ ಬಂದಿವಿ ನಮ್ಮ ವೇದಿಕೆಯಲ್ಲಿ. ಈ ಸಾತ್ವಿಕ ಆಹಾರದ ಸಾತ್ವಿಕ ಅಭ್ಯಾಸಗಳು, ಸಾತ್ವಿಕ ಲೈಫ್ ಸ್ಟೈಲ್ ಅಂತ ಹ್ಯಾಬಿಟ್ 1, ಹ್ಯಾಬಿಟ್ 2, ಹ್ಯಾಬಿಟ್ 3, ಅಭ್ಯಾಸ 1, 2, 3, 4 ಕಂಪ್ಲೀಟ್ ಮಾಡಿದ್ವಿ ಈಗ. ಓಕೆ, ಅವೆಲ್ಲನೂ ಪಾಲಿಸ್ಬೇಕು ಅವ್ರು. ಅಂದ್ರೆ ಆಹಾರ, ಬೆಳಗ್ಗೆ ಏನು ತಿಂತಾರೆ, ಮಧ್ಯಾಹ್ನ ಏನು ತಿಂತಾರೆ, ಸಾಯಂಕಾಲ ಅಂದ್ರೆ ಈವ್ನಿಂಗ್ ಟೈಮ್ ಒಂದು 6 ಗಂಟೆ 7 ಗಂಟೆಗೆಲ್ಲ ಮುಗಿಸ್ಬೇಕು. ಆ ರೀತಿಯಲ್ಲಿ ಈ ಸಾತ್ವಿಕ ಆಹಾರ, ಸಾತ್ವಿಕ ಜೀವನ ಶೈಲಿ ಪಾಲನೆ ಮಾಡ್ತಾ, ಮತ್ತೆ ಅಲ್ಲಿ ನಮ್ಮ ಸರ್ದು, ಜಗನ್ನಾಥ್ ಸರ್ದು ಏನ್ ಅದು ಮದ್ದು ಕೊಡ್ತಾರೋ, ಅದು ಮೆಡಿಸಿನ್ ಕೊಡ್ತಾರೋ ಅದನ್ನು ಕಂಟಿನ್ಯೂ ಮಾಡುತ್ತಾ. ಓಕೆ, ಸೊ ಆ ರೀತಿಯಲ್ಲಿ ಆಮೇಲೆ ಆದಷ್ಟು ಅವ್ರಿಗೆ ಅವಕಾಶ ಇದ್ರೆ ಈ ನಮ್ಮ ನಾಟಿ ಹಸುದ ಅದರ ಪರ್ಯವೇಕ್ಷಣೆಯಲ್ಲಿ, ಅಂದ್ರೆ ಒಂದು ಗೋಶಾಲೆಗೆ ಹೋಗಿ 40 ದಿನ ಇದ್ರೆ, ಗೋಶಾಲೆಗೆ ಹೋಗಿ 40 ದಿನ ಇದ್ರೆ ಖಂಡಿತ ಅವ್ರಿಗೆ ಪರಿಹಾರ ಆಗುತ್ತೆ. ಧ್ಯಾನ ಮಾಡ್ತಾ ಇರ್ಬೇಕು. ಧ್ಯಾನ, ಅದ್ಭುತವಾದ ಧ್ಯಾನ ಮಾಡಬೇಕು. ಅಂದ್ರೆ ಅವ್ರಿಗೆ ಧ್ಯಾನ ಇಷ್ಟವರೆಗೆ ಗೊತ್ತಿದೋ ಗೊತ್ತಿಲ್ಲ, ನಾನು ಐಡಿಯಾ ಇಲ್ಲ. ಅವ್ರಿಗೆ ಗೊತ್ತಿದ್ರೆ ಕಂಟಿನ್ಯೂ ಮಾಡಕ್ಕೆ ಹೇಳಿ, ಗೊತ್ತಿಲ್ಲ ಅಂದ್ರೆ ಈಗ ಅಳವಡಿಸ್ಕೋಬೇಕು, ತಕ್ಷಣ ಅಳವಡಿಸ್ಕೋಬೇಕು. ಓಕೆ, ಇಷ್ಟೆಲ್ಲ ಮಾಡ್ಬೇಕಮ್ಮ. ಇಷ್ಟೆಲ್ಲ ಮಾಡಿದ್ರೇನೆ ಅದು ಒಂದೇ ಒಂದು ಮೆಡಿಸಿನ್ ಇಂದ ಆಚೆ ಕಡೆ ಬರ್ತೀನಿ ಅಂತ ಹೇಳಕ್ಕಾಗಲ್ಲ. ಕ್ಯಾನ್ಸರ್ ಬಂದಿದ ಮೇಲೆ ಹೇಳ್ತಾ ಇದ್ದೀನಿ, ಜಸ್ಟ್ ಮೆಡಿಸಿನ್ ಯೂಸ್ ಮಾಡಿದ್ರೆ ನಾನು ಆಚೆ ಕಡೆ ಬಂದ್ಬಿಡ್ತೀನಿ ಅಂತ ನೋ ಗ್ಯಾರಂಟಿ. ಓಕೆ, ಮೆಡಿಸಿನ್ ತಗೋಲಿ. ಈಗ ಆಪರೇಷನ್ ಸ್ಟೇಜ್ ಬಂದಿದೆ ಸರ್, ಆಪರೇಷನ್ ಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್. ಆದ್ರೆ ಅವ್ರು ಹೇಳ್ತಾರೆ ಆಪರೇಷನ್ ಮಾಡಿದ್ರು ಅದು ಪರಿಹಾರ ಆಗತ್ತಾ ಅಂತ. ಎಲ್ಲಿ, ಗುದದ್ವಾರ ಅಲ್ವಾ ಅದು? ಓಕೆ, ಹೌದು ಸರ್. ಓಕೆ, ಗುದದ್ವಾರ ಅಂದ್ರೆ ಅವರಿಗೆ ಮೋಷನ್ ಹೋಗಲ್ಲ, ಅದಕ್ಕಾಗಿ ಸಮಸ್ಯೆ ಆಗಿತ್ತು. ಮೋಷನ್ ನೋಡಿದಾಗ ಪೂರ್ತಿ ನಿಂತೋಗಿದೆ. ಅಲ್ಲಿ ಏನಾದ್ರು ಲಂಪ್ ಅಂದ್ರೆ ಒಂಥರ ಈ ವ್ಯರ್ಥ ಸೆಲ್ಸ್ ಎಲ್ಲ ಹೆಚ್ಚಾಗಿ ಒಂದು ಲಂಪ್ ತರ, ಟ್ಯೂಮರ್ ತರ ಫಾರ್ಮ್ ಆಗಿದೆ ಅಂದ್ರೆ ಅದು ಬೇಕಂತ ತೊಲಗಿಸ್ಕೊಳ್ಳಿ, ನೋ ಪ್ರಾಬ್ಲಮ್. ಅದು ಬೇಕಂತ ತೊಲಗಿಸ್ಕೊಳ್ಳಿ.
ಅದನ್ನು ಇಮಿಡಿಯೇಟ್ ಕರಗೋಗತ್ತ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇಷ್ಟುವರೆಗೂ ಅವ್ರ ನಡವಳಿಕೆನೇ, ಅವ್ರ ಜೀವನ ಶೈಲಿ, ಆಹಾರ ಶೈಲಿ ಹೆಂಗೋ ಡಿಫ್ರೆಂಟ್ ಇದ್ದಿರ್ತದೆ. ಆದ್ರಿಂದ ಇವೆಲ್ಲ ಬರೋದು ಈ ಅಸಮಗ್ರ ಆಹಾರ ವಿಧಾನ ಮತ್ತೆ ನಾವು ಪಾಲನೆ ಮಾಡುವಂಥ ಆಹಾರ ಶೈಲಿ, ಆರೋಗ್ಯ ಶೈಲಿ, ಈ ಎರಡಿಂದನೇ ಬರೋದು. ಈ ಕ್ಯಾನ್ಸರ್ ಬರೋದು ಅದರಿಂದನೇ, ಇನ್ನು ಯಾವುದೂ ಇಲ್ಲ, ಬೇರೆ ಕಾರಣ ಇಲ್ಲ ಇದಕ್ಕೆ. ಓಕೆ. ಮತ್ತು ಮನೋ ಆಲೋಚನೆಗಳಂದರೆ ಮನೋಸ್ಥಿತಿನೂ ಸ್ವಲ್ಪ ಕಾರಣವಾಗತ್ತೆ. ಆದರೆ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಏನು ಮಾಡ್ಬೇಕಂದ್ರೆ, ಅಲ್ಲಿ ಉದದ್ವಾರ ಹತ್ರ ಜಾಸ್ತಿ ಲಂಪ್ ಇದೆ, ಅದು ಪೂರ್ತಿ ನಿಂತೋಗಿದೆ ಮಲ ಅಂದರೆ ಅದಕ್ಕೆ ಆಪರೇಷನ್ ಬೇಕಂದ್ರೆ ಮಾಡಿಕೊಂಡು ಅದಾದಮೇಲೆ ಮತ್ತೆ ಇದು ಪಾಲನೆ ಮಾಡಬೇಕು. ಆದರೆ ಯಾವುದೇ ರೀತಿಯಲ್ಲಿ ಕಿಮಿಯೋಥೆರಪಿಗೆ ಹೋಗಬಾರ್ದು. ಕಿಮಿಯೋ ಮತ್ತು ರೇಡಿಯೇಷನ್ ಥೆರಪಿ ಮಾತ್ರ ಮಾಡಬಾರ್ದು. ಅದು ಮಾಡಿದರೆ ಪೂರ್ತಿ ನಮ್ಮ ದೇಹ ಶಕ್ತಿ ಎಲ್ಲ ನಿಶಕ್ತಿ ಆಗ್ಬಿಡ್ತದೆ. ಜಗನ್ನಾಥ್ ಸರ್ ಹತ್ರ ಆಲ್ರೆಡಿ ಮಾತಾಡಿದ್ದಾರೆ ಅವರು. ಜಗನ್ನಾಥ್ ಸರ್ ಆಪರೇಷನ್ ಮಾಡಿಸ್ಕೊಳ್ಳಿ, ಆದ್ರೆ ಆಮೇಲೆ ನನ್ನ ಹತ್ರ ಬನ್ನಿ, ಆಪರೇಷನ್ ಆದ್ಮೇಲೆ ನನ್ನ ಹತ್ರ ಬನ್ನಿ ಅಂತ ಹೇಳಿದ್ದಾರೆ ಇವ್ರ ಹತ್ರ. ಆದ್ರೆ ಇವ್ರಿಗೆ ಇನ್ನೂ ಧೈರ್ಯ ಬಂದಿಲ್ಲ, ಇವ್ರಿಗೆ ಇನ್ನೂ ಕನ್ಫ್ಯೂಷನ್ ಇದೆ, ಏನ್ ಮಾಡ್ಲಿ ಅಂತ. ಅದಕ್ಕೆ ನಾನು ಇಷ್ಟೇ ಮಾಡ್ಬೇಕಾಗಿರೋದು. ನಿಮ್ಗೆ ಅಲ್ಲಿ ಲಂಪ್ ಜಾಸ್ತಿ ಆಗಿದ್ರೆ, ಮಲ ಪೂರ್ತಿ ನಿಂತೋಗಿದ್ರೆ ಅದು ಸ್ಥಿತಿ ಸ್ವಲ್ಪ ತೀವ್ರವಾದ ಸ್ಥಿತಿ. ಅವಾಗ ಏನ್ ಮಾಡ್ಬೇಕು, ಲಂಪ್ ತೊಲಗಿಸ್ಕೋಬೇಕು, ಆಮೇಲೆ ಸಮಗ್ರ ಜೀವನ ಶೈಲಿಗೆ ಬರಬೇಕು. ಅಲ್ಲಿ ಹೋಗಿ ಮತ್ತೆ ಅವರು ಬನ್ನಿ ಮತ್ತೆ ನಾವು ಕಿವಿ ಮಾಡ್ತೀವಿ, ಬನ್ನಿ ಇನ್ನೊಂದು ಮಾಡ್ತೀವಿ ಅಂದ್ರೆ ಹೋಗ್ಬಾರ್ದು. ಹೋಗಿದ್ರೆ ಅದು ಜೀವನ ಅಂದ್ರೆ ಆ ಬಾಡಿ ತಡ್ಕೊಳಕ್ಕಾಗಲ್ಲ, ನಿಶಕ್ತಿ ಆಗ್ಬಿಡ್ತದೆ. ನಮ್ಮಲ್ಲಿರುವಂಥ ಒಳ್ಳೆ ಈ ಲೈವ್ ಸೆಲ್ಸ್ನು ಅಂದ್ರೆ ಜೀವಂತವಾಗಿರುವಂಥ ಆ ಜೀವ ಕಣಗಳು ಮತ್ತು ಜೀವಕೋಶಗಳು ಸತ್ತೋಗ್ತದೆ, ಅದು ತೊಂದರೆ ಆಗ್ತದೆ. ಇನ್ನು ಹಲವಾರು ಸೈಡ್ ಎಫೆಕ್ಟ್ಸ್ ಸ್ಟಾರ್ಟ್ ಆಗುತ್ತೆ. ಕೆಮಿಯೋಥೆರಪಿ, ರೇಡಿಯೇಷನ್ ಈ ಎರಡು ಮಾತ್ರ ತಪ್ಪಿಸ್ಬೇಕು. ಆಪರೇಷನ್ ಓಕೆ, ಯಾಕಂದ್ರೆ ತೀವ್ರವಾದ ಸ್ಥಿತಿ ಇದೆ, ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಜೀವನ ಶೈಲಿ ಪರ್ಫೆಕ್ಟ್, ಸಾತ್ವಿಕ ಜೀವನ ಶೈಲಿ ಬರ್ಬೇಕು. ಅವರು ನೇರವಾಗಿ ಸಾತ್ವಿಕ ಜೀವನ ಶೈಲಿ ಬರಬೇಕು. ಅವಾಗವಾಗ ಇದೆಲ್ಲ ಅಭ್ಯಂಗ ಸ್ನಾನ, ಅದು ಅಗ್ನಿಹೋತ್ರ ಮಾಡೋದು, ಇವೆಲ್ಲ ಮಾಡ್ತಾ ಹೋಗ್ಬೇಕು. ನಾವೆಲ್ಲ ಅದೇ ಈ ವೇದಿಕೆಯಲ್ಲಿ ಪ್ರತ್ಯೇಕವಾಗಿ ವೇದಿಕೆ ಇರೋದು ಅದಕ್ಕೋಸ್ಕರನೇ, ಇಂಥವೆಲ್ಲ ಪರಿಚಯ ಮಾಡೋಕ್ಕೆ. ಇನ್ನು ಎಲ್ಲಿ ಪರಿಚಯ ಆಗಲ್ಲ, ನಾವು ಒಂದೇ ಪ್ಲೇಸಲ್ಲಿ ಇಷ್ಟೆಲ್ಲ ಪರಿಚಯ ಮಾಡ್ತೀವಿ. ಮತ್ತೆ ಮೂತ್ರ ಚಿಕಿತ್ಸೆ ಮಾಡ್ಕೊಳ್ಳಿ, ಎಲ್ಲ ಅನುಕೂಲ ಆಗತ್ತೆ. ಜಯಲಕ್ಷ್ಮಿ ಮೇಡಮ್ ನಿಮ್ಮ ಹತ್ರ ಕರ್ಕೊಂಡ್ ಬರ್ತೀನಿ, ಒಂದ್ಸರಿ ಅವ್ರನ್ನ ನಿಮ್ಮ ಹತ್ರ ಕರ್ಕೊಂಡ್ ಬರ್ತೀನಿ ಸರ್. ಜಯಲಕ್ಷ್ಮಿ ಮೇಡಮ್ ದಯವಿಟ್ಟು ಕ್ಷಮಿಸಿ ಮಧ್ಯ ಪ್ರವೇಶಿಸ್ತಾ ಇದ್ದೇನೆ. ನೀವು ವಿಷಯವನ್ನ ಪರ್ಸನಲ್ ಇರೋದ್ರಿಂದ ಸರ್ ಜೊತೆ ಫೋನ್ ನಲ್ಲಿ ನೇರವಾಗಿ ಮಾತಾಡಿ. ಯಾಕಂದ್ರೆ ನಾಗರಿಕ ಮೇಡಮ್ ಅವರು ಕ್ಲಾಸಿಗೆ ಹೋಗೋರು, ಪಾಪ ಅವ್ರು ಸ್ಕೂಲ್ ಹೋಗೋರು, ಅವ್ರು ನಾವು ತಡೆ ಕಟ್ಟೋದು ಬೇಡ. ದಯವಿಟ್ಟು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾರಾದ್ರೂ ಕ್ವಶನ್ ಇದ್ರೆ, ಅನುಭವ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಲಕ್ಷ್ಮೀಕಾಂತ್ ಮೇಡಮ್, ಎಲ್ಲರಿಗೂ ನಮಸ್ಕಾರ. ಮೇಡಮ್ ಅವರು ತುಂಬಾ ಚೆನ್ನಾಗಿ ಪ್ರತಿದಿನ ತುಂಬಾ ಆಳವಾಗಿ ಮನಮುಟ್ಟುವಂತೆ ಹೇಳ್ತಾ ಇದ್ದಾರೆ. ಇದರಲ್ಲಿ ನನಗೆ ಒಂದು ಹೆಚ್ಚಿನ ಕ್ಲಾರಿಫಿಕೇಶನ್, ಹೆಚ್ಚಿನ ಮಾಹಿತಿ, ನನಗೆ ಸ್ವಲ್ಪ ದೀಕ್ಷೆ ಬಗ್ಗೆ ಒಂಚೂರು ವಿವರಿಸಿ ಹೇಳಿ ಅಂತ. ಅವ್ರೇನೋ ಬಿರುದು ಕೊಟ್ರು ಮಾಂತ್ರಿಕ ಅಂತೇಳಿ, ಆದ್ರೆ ದೀಕ್ಷೆ ಕೊಡ್ಲಿಲ್ಲ. ದೀಕ್ಷೆ ಅಂದ್ರೇನು, ದೀಕ್ಷೆಯ ಪ್ರಭಾವ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್. ಮೇಡಮ್ ಇದ್ದಾರಾ? ಸೊ ನಾಗಂಬಿಕೆ ಮೇಡಮ್ ಮಾತಾಡಿ. ಮೇಡಮ್, ದೀಕ್ಷೆ ಅಂತಂದ್ರೆ ನನಗ ಅರ್ಥ ಆಗಿರೋದು, ನನ್ನ ಅನುಭವದಲ್ಲಿ ಇರೋದು ಅಂತಂದ್ರೆ, ದೀಕ್ಷೆ ಅಂತಂದಾಗ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸಾಧನೆಯ ವಿಚಾರವನ್ನ ನಮ್ಗೆ ಕಲ್ಸ್ಕೊಡೋದು ಅನ್ನುವಂಥದ್ದು ಇರುತ್ತಲ್ಲ. ಎನರ್ಜಿ ಪಾಸಿಂಗ್. ಇವಾಗ ನಾನೇನೋ ಕಲ್ತಿದ್ದೀನಿ, ನಾನು ಕಲ್ತಿರೋದನ್ನ ನನ್ನ ವಿದ್ಯಾರ್ಥಿಗಳಿಗೆ ನಾನು ಕಲಿಸ್ತಾ ಇದ್ದೀನಿ. ಆ ರೀತಿಯಾಗಿ ಕಲಿಸುವಂತ ಸಂದರ್ಭದಲ್ಲಿ ಒಬ್ಬ ಗುರುವಿನ ಮುಖಾಂತರ ದೀಕ್ಷೆಯನ್ನು ತಗೊಳ್ತೀವಿ ಅಂತಂದಾಗ ಆ ಗುರುವಿನ ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿ ಕೂಡ ಅಲ್ಲಿ ಅವರು ಹರಿಸಿ ನಮ್ಗೆ ಆ ಒಂದು ವಿದ್ಯೆ ಕಲಿಯೋದಿಕ್ಕೆ ಒಂದು ವೇದಿಕೆಯನ್ನು ಅವರು ಸೃಷ್ಟಿ ಮಾಡುವಂಥದ್ದು, ಅದು ದೀಕ್ಷಾ ಕಾರ್ಯಕ್ರಮ ಅಂತ ಹೇಳ್ಬೋದು. ಈ ರೀತಿಯಾಗಿರ್ತಕ್ಕಂಥ ದೀಕ್ಷಾ ಕಾರ್ಯಕ್ರಮ ಆದಾಗ ಆ ಒಂದು ಗುರು ಪರಂಪರೆಗೆ ನಾವು ಕನೆಕ್ಟ್ ಆಗಿರ್ತೀವಿ. ಆ ಒಂದು ಗುರುವಿನ ಮಾರ್ಗಕ್ಕೆ, ಆ ಒಂದು ಗುರುವಿನ ಆ ಒಂದು ಚೈನ್ ಲಿಂಕ್ ಅಂತಂಥದ್ದು ಏನಿರುತ್ತೆ ಅದಕ್ಕೆ ನಾವು ಕನೆಕ್ಟ್ ಆಗಿರ್ತೀವಿ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ವಿಚಾರ. ಆ ಒಂದು ಚೈನ್ ಲಿಂಕ್ ಅಲ್ಲಿ ಇದ್ದಾಗ ನಮ್ಗೆ ವಿಶೇಷವಾಗಿರ್ತಕ್ಕಂಥ ಒಂದು ರಕ್ಷಣೆ, ಅನುಗ್ರಹ ಎಲ್ಲಾನು ಸಿಗ್ತಾ ಇರುತ್ತೆ ಅಂತ. ಈಗ ಉದಾಹರಣೆಗೆ ನಾನು ಒಬ್ಬ ಗುರುವಿನ ಮುಖಾಂತರ ಒಂದು ಗುರುವಿನ ಮಾರ್ಗದಲ್ಲಿ ನಾನು ಕನೆಕ್ಟ್ ಆಗಿದ್ದೀನಿ, ದೀಕ್ಷೆಯನ್ನ ತಗೊಂಡಿದ್ದೀನಿ ಅಂತಂದಾಗ ನನ್ನನ್ನ ಹೊಡೆಯಕ್ ಬಂದ್ರೆ ನನ್ನ ಗುರುಗಳು ಅಡ್ಡ ಬರ್ತಾರೆ. ನನ್ನ ಗುರುಗಳನ್ನು ಹೊಡೆಯಕ್ ಬಂದಾಗ ಅವ್ರ ಗುರುಗಳು ಅಡ್ಡ ಬರ್ತಾರೆ. ಅವರ ಗುರುಗಳನ್ನು ಹೊಡೆಯಕ್ ಬಂದಾಗ ಅವರ ಗುರುಗಳು ಅಡ್ಡ ಬರ್ತಾರೆ. ಈ ರೀತಿಯಾಗಿ ಗುರು ಪರಂಪರೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಗುರು ಸಮೂಹ ಒಂದು ಎನರ್ಜಿ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಒಬ್ಬೊಬ್ಬ ಗುರುಗಳು ಅಂತ ಇಂಡಿವಿಜುವಲ್ ಆಗಿ ಹೇಳೋದ್ರ ಬದಲಾಗಿ ಅದೊಂದು ಎನರ್ಜಿ ಸಿಸ್ಟಮ್ ಅಂತ ಹೇಳ್ಬೇಕಾಗತ್ತೆ. ಆ ಒಂದು ಎನರ್ಜಿ ಸಿಸ್ಟಮ್ ನಮಗೆ ಅಲ್ಲಿ ರಕ್ಷಾ ಕವಚವಾಗಿ ನಿಂತ್ಕೊಳ್ಳುತ್ತೆ.
ಅನ್ನುವಂಥದ್ದು ಇಲ್ಲಿ ಇರ್ತಕ್ಕಂಥ ವಿಚಾರ. ಆ ಒಂದು ಪ್ರಾಮುಖ್ಯತೆ, ದೀಕ್ಷೆ ಅನ್ನುವಂಥದ್ರ ಹಿಂದೆ ಇರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಪ್ರಾಮುಖ್ಯತೆ. ಲಕ್ಷ್ಮೀಕಾಂತಮ್ಮ ಮೇಡಮ್, ಇವಾಗ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಒಂಚೂರು ಐಡಿಯಾ ನಾನು ಹೇಳಿದ್ದು ಕರೆಕ್ಟ್ ಅಂತ ಅನ್ನಿಸ್ತಾ? ಯಾಕೆಂದ್ರೆ ನೀವು ಆಲ್ರೆಡಿ ಆ ಒಂದು ಮಾರ್ಗದಲ್ಲಿ ದೀಕ್ಷೆ ತಗೊಂಡು ನಡೀತಾ ಇದ್ದೀರಿ ಅನ್ನೋದು ನನಗೆ ನಿಮ್ಮನ್ನ ಭೇಟಿ ಮಾಡಿದಾಗ ಗೊತ್ತಾಗಿದ್ದು. ನಿಮ್ಗೆ ಅದು ಕರೆಕ್ಟ್ ಅಂತ ಅನ್ನಿಸ್ತಾ ಇದೆಯಾ ಮೇಡಮ್? ಮೇಡಮ್, ನಾನು ಯಾರತ್ರನೂ ದೀಕ್ಷೆ ತಗೊಂಡಿಲ್ಲ. ಬಟ್ ಈ ಮಠದಲ್ಲಿ ಅವರ ಶಿಷ್ಯರಿಗೆ ಪೀಠಾರೋಹಣ ಮಾಡುವಾಗ ದೀಕ್ಷೆ ಕೊಡ್ತಾರೆ, ಈ ನಿಯಮಗಳನ್ನ ಪಾಲಿಸ್ಬೇಕು ಅಂತ ಓದಿದೀನಿ, ಕೇಳಿದೀನಿ. ಸೊ ದೀಕ್ಷೆ ತಗೊಂಡ್ಮೇಲೆ ಏನಾದ್ರೂ ಪಾಲನೆ ಮಾಡೋದು ನಮ್ಮ ಕರ್ತವ್ಯಗಳು ಇದೆಯಾ, ನಿಯಮಗಳು ಅಂತ ನನಗೆ ಸ್ವಲ್ಪ ಅರ್ಥ ಆಗ್ತಿತ್ತು. ಆದ ಕಾರಣ ಕೆಲವ್ರು ಹೇಳೋರು, ಕೆಲವು ಚಾನೆಲ್ಗಳಲ್ಲಿ ದೀಕ್ಷೆ ತಗೊಂಡ್ಮೇಲೆ ಇದನ್ನ ಪರಿಪಾಲನೆ ಮಾಡ್ಬೇಕು ಅಂತ. ಅದು ಯಾವ ರೀತಿ ಪರಿಪಾಲನೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಒಂದೆರಡು ಕಡೆ ಹೇಳಿದಾಗ ನಾನು ದೀಕ್ಷೆ ತಗೊಳ್ಳಿಲ್ಲ ನಾನು. ಎಸ್, 100% ಸತ್ಯ ಮೇಡಮ್. ಒಂದು ಗುರು ಪರಂಪರೆಯಲ್ಲಿ ನಾವು ನಡೆಯೋದಕ್ಕೆ ಕನೆಕ್ಟ್ ಆಗಿದೀವಿ ಅಂತಂದಾಗ ಅಲ್ಲಿ ಏನ್ ಪರಂಪರೆಯ ವಿಚಾರಗಳು, ರೂಲ್ಸ್, ರೆಗ್ಯುಲೇಷನ್ಸ್, ರಿಚುವಲ್ಸ್, ವಿಧಿ ವಿಧಾನಗಳಿರುತ್ತೆ, ಕಂಪಲ್ಸರಿ ಅವ್ರು ಏನ್ ಸೂಚನೆ ಕೊಟ್ಟಿರ್ತಾರೆ ಅದರ ಪ್ರಕಾರ ನಾವು ನಡ್ಕೊಳ್ಳೇಬೇಕಾಗತ್ತೆ, ಪಾಲನೆ ಮಾಡ್ಲೇಬೇಕಾಗತ್ತೆ ಮೇಡಮ್. ಅದಂತೂ ಸತ್ಯ. ಹಾಗಾಗಿನೇ ಆ ಒಂದು ದೀಕ್ಷೆ ಅನ್ನುವಂಥದ್ದು ಗುರುವಿನ ಮುಖಾಂತರ ಬರುವಂತದ್ದು. ಇವಾಗ ನೀವು ಹೇಳಿದ್ರಲ್ಲ, ಈ ಎಲ್ಲ ವಿಚಾರಗಳಿಗೆ ಪ್ರಾಕ್ಟಿಕಲ್ ಆಗಿ ಪತ್ರಿಜಿಯವರ ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ಪತ್ರಿಜಿಯವ್ರು ಯಾವುದೇ ಒಂದು ದೀಕ್ಷೆ ಅನ್ನುವಂಥದ್ದು ಅಲ್ಲಿಲ್ಲ. ಇವಾಗ ನನ್ಗೆ ಯಾರೋ ವಿಡಿಯೋ ಮುಖಾಂತರ, ನಾನು ಒಂದು ಚಾನೆಲ್ ಮುಖಾಂತರ, ಒಂದು ಯೂಟ್ಯೂಬ್ ಮುಖಾಂತರ ನಾನು ಈ ಒಂದು ಧ್ಯಾನದ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂದ್ರೆ ತಿಳ್ಕೊಳ್ತೀನಿ, ತಕ್ಷಣ ನಾನು ಪಕ್ಕದವ್ರಿಗೂ ಕೂಡ ಹೇಳ್ಕೊಡ್ತೀನಿ. ಇದು ಪತ್ರಿಜಿ ಮಾರ್ಗ. ಇಲ್ಲಿ ದೀಕ್ಷೆ ಅನ್ನುವಂಥದ್ದು ಇಲ್ಲ. ಈ ಒಂದು ದೀಕ್ಷೆ ಅನ್ನುವಂತ ಒಂದು ಪರಿಕಲ್ಪನೆ, ಗುರು ಮಾರ್ಗ ಅನ್ನುವಂತ ಪರಿಕಲ್ಪನೆ ಇಲ್ಲಿ ವಿಶೇಷವಾಗಿ ಏನು ಕೊಟ್ಟಿಲ್ಲ. ನಮ್ಮ ಉಸಿರೇ ನಮ್ಮ ಗುರು ಅಂತ ಕೊಟ್ಬಿಟ್ರು. ಅದ್ಯಾಕೆ? ಇದು ಹೆಂಗ್ ಸಾಧ್ಯ? ಈ ಒಂದು ದೀಕ್ಷೆಯನ್ನ ಕೊಡುವಂತ ಗುರು ಮಾರ್ಗಗಳು ಮತ್ತೆ ಈ ರೀತಿಯಾಗಿರ್ತಕ್ಕಂಥ ನಮ್ಮ ಪತ್ರಿಜಿ ಮಾರ್ಗ, ಇದು ಯಾಕೆ ಹೀಗಾಯ್ತು? ಪತ್ರಿಜಿ ಅವ್ರು ಯಾಕೆ ನಾನು ಯಾರಿಗೂ ಗುರುಗಳಲ್ಲ ಅಂತ ಹೇಳ್ತಾರೆ? ದೀಕ್ಷೆ ಅನ್ನುವಂಥದ್ದು ಹೇಳೋದಿಲ್ಲ, ಇದೊಂದು ಪರಂಪರೆ ಅಂತ ಹೇಳೋದಿಲ್ಲ, ಯಾಕೆ? ಈ ಪ್ರಶ್ನೆಗಳು ಬರುತ್ತೆ ಮೇಡಮ್. ನನ್ನನ್ನು ತುಂಬಾ ಕಾಡಿದೆ. ನನ್ನ ಹತ್ರ ತುಂಬಾ ಜನ ಆರ್ಗ್ಯೂ ಮಾಡಿದ್ದಾರೆ, ನಿಮ್ಮ ಇದ್ರಲ್ಲಿ ಗುರುಗಳು ಅನ್ನೋರು ಇರೋದಿಲ್ಲ, ನಿಮ್ ಸಾಧನೆ ಮಾಡ್ತಾ ಇರ್ತೀರಿ, ನಿಮ್ಗೆ ಏನಾದ್ರು ಒಂದು ಅಲ್ಲಿ ಸಮಸ್ಯೆ ಬಂತು ಅಂತಂದ್ರೆ ನಿಮ್ಗೆ ಗೈಡೆನ್ಸ್ ಕೊಡೋರು ಇರೋದಿಲ್ಲ, ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂತ ಹೇಳೋರು ಇರೋದಿಲ್ಲ. ಈ ರೀತಿಯಾಗಿ ನನ್ನ ಹತ್ರ ತುಂಬಾ ಪ್ರಶ್ನೆಗಳನ್ನ ಕೇಳಿರೋರು ನನಗೆ ಸಿಕ್ಕಿದ್ದಾರೆ ಮೇಡಮ್. ಅವರ ಪ್ರಶ್ನೆಗಳು ನನ್ನನ್ನು ಆಳಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು ಕೂಡ ಸತ್ಯ ಮೇಡಮ್. ಇಲ್ಲಿ ಫ್ರೆಂಡ್ಸ್, ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಿನ್ನೆ ದಿನ ರಾತ್ರಿ 10 ಗಂಟೆಯಲ್ಲೋ ಏನೋ ಅಶ್ವಿನಿ ಫೋನ್ ಮಾಡಿದ್ಲು. ಅಶ್ವಿನಿ ಫೋನ್ ಮಾಡಿದಾಗ ನನ್ನ ಫೋನು ಎಂಗೇಜ್ ಬಂತು. ಆ ಎಂಗೇಜ್ ಬಂದಂತ ಆ ಸಂದರ್ಭದಲ್ಲಿ ನಾನು ಒಬ್ಬ ಮಹಾ ಸಾಧಕರ ಜೊತೆ ನಾನು ಡಿಸ್ಕಷನ್ ಅಲ್ಲಿ ಇದ್ದೆ. ಅವ್ರ ಹತ್ರ ಇದೇ ವಿಷಯನೇ ಮಾತಾಡ್ತಾ ಇದ್ದಿದ್ದು. ಗುರುಗಳು ಅನ್ನುವಂಥವ್ರು, ಗುರು ಮಾರ್ಗ ಅನ್ನುವಂಥದ್ದು, ದೀಕ್ಷೆ ಅನ್ನುವಂಥದ್ದು ಈ ರೀತಿಯಾಗಿರುತ್ತೆ, ಪತ್ರಿಜಿ ಮಾರ್ಗ ಈ ರೀತಿಯಾಗಿರುತ್ತೆ ಅನ್ನುವಂಥ ವಿಚಾರನೇ ನಾನು ರಾತ್ರಿ ಡಿಸ್ಕಷನ್ ಮಾಡ್ತಾ ಇದ್ದಿದ್ದು. ಈಗ ಮತ್ತೆ ಅದೇ ವಿಚಾರನೇ ಈ ವೇದಿಕೆ ಎಲ್ಲಿ ಕೂಡ ಮಾತಾಡೋಂಗೆ ಆಗ್ತಾ ಇರುವಂತದ್ದು. ಮಾಸ್ಟರ್ಸ್, ಇಲ್ಲಿ ಒಂದು ಕ್ಲಾರಿಟಿ ಏನು ಅಂತಂದ್ರೆ, ಇಲ್ಲಿ ಪತ್ರಿಜಿ ಮಾರ್ಗ ಎಂತದ್ದು ಅಂದ್ರೆ ಸರ್ವ ಸ್ವತಂತ್ರವಾಗಿ ನಾವು ಬೆಳೆಯುವಂತ ರೀತಿಯಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಎನರ್ಜಿ ಸಿಸ್ಟಮ್. ಇಲ್ಲಿ ಈ ಗುರುಗಳಿಲ್ಲ ಅಂತಂದ್ರೆ ನನಗಿಲ್ಲ, ಈ ಗುರುಗಳೇ ನನ್ನನ್ನು ಕಾಪಾಡ್ಬೇಕು, ಈ ಗುರುಗಳೇ ನನ್ನ ರಕ್ಷಣೆ ಮಾಡ್ಬೇಕು, ಆ ತರದ ಪರಿಕಲ್ಪನೆಗಳು ಇಲ್ದೆ ಈಗ ನನಗೆ ಸಾಧನೆ ಮಾಡೋದಕ್ಕೆ ದಾರಿ ತೋರಿಸಿದ್ದಾರೆ. ನಾನು ಸಾಧನೆ ಮಾಡ್ಕೋಬೇಕು, ನಾನು ಬೆಳಿಬೇಕು, ನಾನು ಅರ್ಥ ಮಾಡ್ಕೋಬೇಕು. ಆ ರೀತಿಯಾಗಿ ಸ್ವತಃ ನಾನು ನನ್ನ ಪ್ರಯತ್ನದಿಂದ ಪ್ರತಿಯೊಂದನ್ನು ಕಲಿತಾ ಹೋಗ್ಬೇಕಾಗಿರುತ್ತೆ. ನಿನ್ನ ಶ್ವಾಸನೇ ನಿನ್ನ ಗುರು, ಅದನ್ನೇ ನೀನ್ ನಂಬ್ಕೋ, ಅದೇ ನಿನ್ನನ್ನ ನಡೆಸುತ್ತೆ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಸಾರ್ವತ್ರಿಕವಾಗಿರ್ತಕ್ಕಂಥ ಸತ್ಯದ ವಿಚಾರಗಳನ್ನ ಹೇಳ್ತಾ, ನೀನ್ ಹೀಗ್ ನಡೆದ್ರೆ ಹೀಗಾಗತ್ತೆ, ಹೀಗೋದ್ರೆ ಹೀಗಾಗತ್ತೆ ಅಂತ ಕ್ಲಾರಿಟಿಯನ್ನ ಕೊಡ್ತಾ ಸ್ವಾತಂತ್ರ್ಯದಿಂದ ನಾವು ನಡೆಯೋ ಹಾಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮಾರ್ಗ, ಪತ್ರಿಜಿ ಮಾರ್ಗ. ಇದು ಬೇರೆ ಮಾರ್ಗಗಳಿಗೂ ಪತ್ರಿಜಿ ಮಾರ್ಗಕ್ಕೂ ಇರುವಂತ ವ್ಯತ್ಯಾಸ. ಈ ಮಾರ್ಗದಲ್ಲಿ ಎಂತವ್ರು ನಡೀತಾರೆ ಅಂತಂದ್ರೆ ತುಂಬಾ ದಮ್ಮಿರೋರು ಮಾತ್ರ ನಡೆಯೋದಿಕ್ಕೆ ಸಾಧ್ಯ. ಬೀಳ್ತೀನಿ ಬಿಡು, ಬಿದ್ರೆ ಎದ್ದೊಳ್ತೀನಿ ಬಿಡು ಅನ್ನೋ ಮಟ್ಟದಲ್ಲಿ ಇರುವಂತವ್ರು ಈ ಮಾರ್ಗಕ್ಕೆ ಕನೆಕ್ಟ್ ಆಗುವಂತವ್ರು. ತುಂಬಾ ಡೇರಿಂಗ್ ಸೋಲ್ಸ್ ಮಾಸ್ಟರ್ಸ್. ಇದು ನನಗೆ ಅರ್ಥ ಆಗಿರ್ತಕ್ಕಂಥದ್ದು. ಒಂದು ಗುರು ಪರಂಪರೆಯಲ್ಲಿ ಒಬ್ಬ ಗುರುಗಳ ರಕ್ಷಣೆ ಇದೆ ಅನ್ನುವಂತ ಒಂದು ಭಾವನೆ ಇರುತ್ತೆ. ಆದ್ರೆ ಇಲ್ಲಿ ನನಗೆ ನಾನೇ, ಎಲ್ಲವೂ ನನಗೆ ನಾನೇ, ನನಗ್ ನಾನೇ ಅವಿವೇಕಿ, ನನಗ್ ನಾನೇ ವಿವೇಕಿ, ನನಗ್ ನಾನೇ ಸರಿಯಾದ ದಾರಿಯಲ್ಲಿ ನಡಿಬೇಕು, ಈ ತರದ ಒಂದು ಪರಿಕಲ್ಪನೆ ಇದೆ. ಹಾಗಾಗಿ
ಪತ್ರಿಜಿ ಮಾರ್ಗ ತುಂಬಾ ಚಾಲೆಂಜಿಂಗ್ ಆಗಿರುವಂತದ್ದು. ಸಮಯ ಆಗಿದೆ ಅನಿಸ್ತಾ ಇದೆ, ಬೇರೆಯವ್ರಿಗೀಗ ಸೆಷನ್ ಸ್ಟಾರ್ಟ್ ಆಗ್ಬೇಕಾಗಿದೆ. ಇದು ಮಾತಾಡ್ತಾ ಹೋದ್ರೆ ತುಂಬಾ ಆಳವಾಗಿ ಹೊಟ್ಟೋಗುತ್ತೆ. ಸೊ ಮುಂದಿನ ಅವಕಾಶಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ವಿಚಾರಗಳು ಮಾತಾಡುವಂತದ್ದು ಬಂದಾಗ ಮಾತಾಡೋಣ ಮಾಸ್ಟರ್ಸ್. ಲಕ್ಷ್ಮೀಕಾಂತಮ್ಮ ಮೇಡಮ್, ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಭಾವಿಸ್ತಾ ಇದ್ದೀನಿ. ಇದು ಸಿಕ್ಕಿದೆ ಮೇಡಮ್. ಲಕ್ಷ್ಮೀಕಾಂತ ಮೇಡಮ್, ಇಲ್ಲಿ ನಾವ್ ಹೇಳಿದ್ದು ನಿಜ ಮೇಡಮ್. ಈಗ ನಾವು ಬೇರೆ ಕಡೆ ದೀಕ್ಷೆ ಅಂದಾಗ ಅವರು ಏನ್ ಹೇಳ್ತಾರೆ ಅವರ ಪರಿಪಾಲನೆಯನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಏನೇ ಡೌಟ್ಸ್ ಇದ್ರೆ ಅವ್ರನ್ನೇ ಕೇಳ್ಬೇಕು ಅನ್ಸುತ್ತೆ. ಆದ್ರೆ ಈಗ ನಡೀತಾ ಇರುವಂತ ಮಾರ್ಗದಲ್ಲಿ ನಿಜವಾಗ್ಲೂ ಕೇಳಿದಾಗ ನಮ್ಗೆ ಸ್ವಾತಂತ್ರ್ಯ ಇದೆ. ನಾವು ಯಾವ ರೀತಿ ಬೇಕಂದ್ರೂ ಯೋಚನೆ ಮಾಡ್ಬೋದು, ಧೈರ್ಯ ತಗೋಬಹುದು, ಮುಂದುವರಿಸಬಹುದು ಅನ್ನೋದ್ರ ಬಗ್ಗೆ ನಿಜವಾದ ಮಾತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಇದು ಮೇಡಮ್, ಇದು ಒಂದು ಪದ ಇದೆ ದೀಕ್ಷಾ ಅನ್ನೋದು. ಇದು ಸಂಸ್ಕೃತ ಪದ, ಇದು ಅರ್ಥ ಆಯ್ತಾ? ಸಂಸ್ಕೃತ ಪದದಲ್ಲಿ ಏನಿರ್ತದೆ ಅಂದ್ರೆ ದ ಪ್ಲಸ್ ಸಿ, ದ ಪ್ಲಸ್ ಕ್ಷಿ ಅಂತ. ದ ಅಂದ್ರೆ ಕೊಡೋದು, ಕ್ಷಿ ಅಂದ್ರೆ ನಾಶ ಮಾಡೋದು. ಅರ್ಥ ಆಯ್ತಾ? ಅಂದ್ರೆ ನಿಮ್ಗೆ ಏನ್ ಕೊಡ್ಬೇಕು, ನಿಮ್ಮಲ್ಲಿರುವಂತದ್ದು ಏನ್ ನಾಶನ ಮಾಡ್ಬೇಕು, ಈ ಎರಡು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಕೊಡೋದು ಪದ್ಧತಿಗಳು, ಅವ್ರವ್ರ ಪದ್ಧತಿಗಳು. ಈಗ ಮಂತ್ರ ದೀಕ್ಷೆ, ಧ್ಯಾನ ದೀಕ್ಷೆ, ವಿಧ ವಿಧ ರೀತಿಯಲ್ಲಿ ಕೊಡ್ಬೋದು. ಆ ಗುರು ಮೇಲೆ ಡಿಪೆಂಡ್ ಆಗತ್ತೆ. ಈಗ ನಮ್ಮ PSSM ಅಲ್ಲಿ ನಾವು ನಮ್ಮ ಪತ್ರಿಜಿ ಗುರುಗಳು ಏನ್ ಮಾಡಿದೆ ಅಂದ್ರೆ, ಅವ್ರು ಕೊಟ್ಬಿಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಆನಾಪಾನಸತಿ ಧ್ಯಾನ ಮಾಡಿ, ಸ್ವಾಧ್ಯಾಯ ಮಾಡಿ, ಸಜ್ಜನ ಸಾಂಗತ್ಯ ಮಾಡಿ, ಪಿರಮಿಡ್ ಶಕ್ತಿ ಬಳಸ್ಕೊಳ್ಳಿ, ಶಾಖಾಹಾರ ಅಳವಡಿಸ್ಕೊಳ್ಳಿ, ಸಾತ್ವಿಕ ಆಹಾರ ಅಳವಡಿಸ್ಕೊಳ್ಳಿ. ಇಷ್ಟೇ. ಇದು ನಮ್ಮ ದೀಕ್ಷಾ. ಇನ್ನೊಬ್ರು ಗುರು ಹತ್ರ ಹೋದ್ರೆ ಅವ್ರೇನ್ ಕೊಡ್ತಾರೆ? ಒಂದು ಮಂತ್ರ, ಒಂದು ಬೀಜಾಕ್ಷರ ಏನೋ ಕೊಡ್ತಾರೆ. ಇದು ಪಠಣ ಮಾಡಪ್ಪ, ಇದು ಈ ರೀತಿಯಲ್ಲಿ ಬೆಳಗ್ಗೆ ಈ ಟೈಮಿಗೆ ಎದ್ದಬೇಕು ನೀವು. ಎದ್ದಿದ ಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಸೊ ಎಲ್ಲ ನಿಮ್ಮ ಏನೇನೋ ಕಾಲಕೃತಿಗಳು ತೀರಿಸ್ಕೊಂಡು ಆಮೇಲೆ ಕೂತ್ಕೊಂಡು ಇಂಥ ಮಂತ್ರ ಈ ರೀತಿಯಲ್ಲಿ ಈ ದಿಕ್ಕಲ್ಲಿ ಕೂತ್ಕೊಂಡು ಈ ಮಂತ್ರವನ್ನು ಜಪಿಸಿ, ಈ ಬೀಜಾಕ್ಷರವನ್ನು ಪಲಿಕಿ, ಈ ರೀತಿ ಮಾಡ್ಕೊಳ್ಳಿ, ಇಷ್ಟು ಸರಿ ಮಾಡಿ, 108 ಸರಿ ಮಾಡಿ, 1008 ಸರಿ ಮಾಡಿ, ಈ ತರ ಹೇಳ್ತಾ ಇರ್ತಾರೆ. ಅವ್ರವ್ರ ದೀಕ್ಷಾ ಅವ್ರವ್ರ ಗುರು ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ದೀಕ್ಷೆ ಇಷ್ಟೇ. ನಾವೇನ್ ಕೊಡ್ತಾ ಇದೀವಿ ಅಂದ್ರೆ ನೋಡಿ, ಆನಾಪಾನಸತಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಪಿರಮಿಡ್ ಶಕ್ತಿ ಮತ್ತೆ ಶಾಖಾಹಾರ, ಈ 5 ಕೊಡ್ತೀವಿ ಮೂಲ ಸ್ತಂಭಗಳು. ಇದೇ ನಮ್ಮ ದೀಕ್ಷಾ. ಇದರಿಂದ ಏನ್ ನಾಶ ಮಾಡ್ತೀವಿ ಅಂದ್ರೆ ನಿಮ್ಮ ಅಜ್ಞಾನವನ್ನು ನಾಶ ಮಾಡ್ತೀವಿ. ನಿಮ್ಮಲ್ಲಿರುವಂತ ಅಜ್ಞಾನ ಏನು? ಅಜ್ಞಾನ ಅಂದ್ರೆ ನಾನು ಈ ಶರೀರ ಅಂತ ಅನ್ಕೊಂತಾ ಇದೀವಲ್ಲ, ಆ ಅಜ್ಞಾನವನ್ನು ನಾಶ ಮಾಡಕ್ಕೆ ಅಂದ್ರೆ ದ ಪ್ಲಕ್ಷಿ ದೀಕ್ಷಾ, ಅದು ಸಾಂಸ್ಕ್ರಿಟ್ ವರ್ಡ್. ಅರ್ಥ ಮಾಡ್ಕೊಳ್ಳಿ. ಓಕೆ, ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ರಂಗನಾಥ್ ಸರ್. ದೀಕ್ಷೆ ಅನ್ನುವಂತ ಈ 2 ಅಕ್ಷರಗಳಲ್ಲಿ ಏನ್ ವಿಚಾರ ಇದೆ ಅನ್ನೋದು ನಿಜವಾಗ್ಲಿಗೂ ನನ್ಗೆ ಗೊತ್ತಿರ್ಲಿಲ್ಲ. ಇವತ್ತು ನಾನು ಕೂಡ ತಿಳ್ಕೊಂಡೆ. ಥ್ಯಾಂಕ್ ಯು ವೆರಿ ಮಚ್. ರೈಟ್. ಏನ್ ಕೊಡ್ಬೇಕು, ಏನ್ ನಾಶ ಮಾಡ್ಬೇಕು, ಈ 2 ದೀಕ್ಷೆದಿಂದ ಆಗೋದು. ರೈಟ್. ದೀಕ್ಷೆ ಕುರಿತು ನಾವು ಗಮನಿಸಿರ್ತಕ್ಕಂತ ಈಗ ಬುದ್ಧ ಮಹಾಶಯರು ಶಿಷ್ಯರಿಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಇಲ್ಲಿ ಕೆಲವೊಂದು ಸನ್ಯಾಸತ್ವ ಸ್ವೀಕರಿಸ್ತಕ್ಕಂಥವರಿಗೆ ದೀಕ್ಷೆ ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಕೇಳಿದೀವಿ. ಇವನ್ನಲ್ಲಿ ಇಟ್ಕೊಂಡು ಬಹುಶಃ ಮೇಡಮ್ ಅವ್ರದ್ದು ಇವತ್ತು ಇನ್ನು ಎಷ್ಟು ದಿವಸ ಆಗುತ್ತೆ ಮಿಲಾರೆಪ್ಪರದ ಒಂದು ಸ್ವಾಧ್ಯಾಯ ಅದು ಮುಗಿದ ಮೇಲೆ ಒಂದ್ ದಿವಸ ಕಂಪ್ಲೀಟ್ ನಾವು ಚರ್ಚೆಗೆ ಇಡಿದಾಗ ಸಾಮಾನ್ಯರು ಕೂಡ ಈ ವಿಷಯವನ್ನ ಕ್ಷುದ್ರ ಶಕ್ತಿ ಮತ್ತು ಒಳ್ಳೆ ಶಕ್ತಿಗಳ ಒಂದು ಆಹ್ವಾನ ಯಾಕೆ ನಡೀತಾ ಇದೆ ಪ್ರಪಂಚದ ಮೇಲೆ, ಭೂಮಿ ಮೇಲೆ ಯಾಕೆ ಇದಾವೆ, ಹಂಗಾರೆ ಇದ್ರ ಒಳ್ಳೇದು ಒಂದೇ ಇರ್ಬೇಕಾಯ್ತಲ್ಲ, ಕೆಟ್ಟದ್ದು ಯಾಕೈತಿ, ಇವೆಲ್ಲದರ ಒಂದು ಗಮನವನ್ನು ಸೂಕ್ಷ್ಮವನ್ನು ಗಮನಿಸ್ಲಿಕ್ಕೆ ಒಂದ್ ದಿವಸ ಚರ್ಚೆ ಬೇಕಾಗತ್ತೆ. ಆ ಕೆಲಸ ಮಾಡೋಣ. ಫಸ್ಟ್ ಇದು ಲಾಸ್ಟ್ ಪೂರ ಮುಗಿಲಿ ಅನ್ನೋದು ನನ್ನ ಒಂದು ಅನಿಸಿಕೆ. ಏನಂತೀರಿ ಮೇಡಮ್? ಖಂಡಿತ ಹೌದು ಸರ್, ಒಳ್ಳೆ ವಿಚಾರ. ಖಂಡಿತ ಹೌದು. ಈ ಒಂದು ಸ್ಪಷ್ಟತೆ ಬಹಳಷ್ಟು ಜನಕ್ಕೆ ಅವಶ್ಯಕತೆ ಇದೆ. ಈ ಕೋನದಲ್ಲಿ ನಾವು ಸ್ವಲ್ಪ ಆಳವಾಗಿ ವಿಚಾರಗಳನ್ನ ಮಾತಾಡ್ಬೇಕಾಗಿದೆ. ಕೆಲವರು ನೆಗೆಟಿವ್ ಎನರ್ಜಿನೇ ಇಲ್ಲ, ಎಲ್ಲ ನಮ್ಮ ಭ್ರಮೆ, ದೆವ್ವಭೂತಗಳಿಲ್ಲ, ಎಲ್ಲ ನಮ್ಮ ಭ್ರಮೆ ಅಂತ ಈ ರೀತಿಯಾಗಿ ಎಲ್ಲ ಮಾತಾಡೋದಿದೆ. ಆದ್ರೆ ಇದ್ರ ಬಗ್ಗೆ ಮತ್ತಷ್ಟು ಆಳವಾಗಿ ನಾವು ಚರ್ಚೆ ಮಾಡುವಂತ ಅವಶ್ಯಕತೆ ಇರುತ್ತೆ. ಇವೆಲ್ಲ ಮಾತಾಡ್ಬೇಕಾಗಿದೆ. ಯಾಕೆಂದ್ರೆ ಪ್ರಸ್ತುತ ಇಂಥ ಚಾಲೆಂಜಸ್ ನ ತುಂಬಾ ಜನ ಫೇಸ್ ಮಾಡ್ತಾ ಇರ್ತಕ್ಕಂಥದ್ದು. ಇಂಥ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಕ್ಲಾರಿಟಿ ಸಿಕ್ತಾಗ, ಅಯ್ಯೋ ಇದಿಷ್ಟೇನಾ, ಮೈ ಮೇಲೆ ದೇವ್ರು ಬರ್ತಾ ಇದೆ ಅಂತಂದ್ರೆ ಇದು ಹೀಗ, ಮತ್ತೆ ಇದು ಈ ತರ ಮಾಡ್ತಾ ಇದಾರೆ ಅಂದ್ರೆ ಇದು ಹೀಗ ಅನ್ನೋಂಥದ್ದು ನಮ್ಗೆ ಕ್ಲಾರಿಟಿ ಇದ್ದಾಗ ನಮ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಕರೆಕ್ಟ್ ಆಗಿ ಆಯ್ಕೆ ಮಾಡ್ಕೊಳ್ತೀವಿ ಸರ್. ಖಂಡಿತ ನಿಮ್ ಒಳ್ಳೆ ವಿಚಾರ ಹೇಳಿದ್ರಿ ಸಣ್ಣೇಗೌಡ್ರೆ. ಅದೇ ಖಂಡಿತ ಮಾಡೋಣ. ರಂಗನಾಥ್ ಸರ್ ಅವರು ಅದಕ್ಕೆ ಸಂಬಂಧಪಟ್ಟಂಗೆ ಹೆಂಗ್ ಸಿಲೆಬಸ್ ರೆಡಿ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ರೈಟ್. ಓಕೆ, ಮಾಡೋಣ ಸ್ನೇಹಿತರೆ. ಎಲ್ಲಾ ಸಾಮಾನ್ಯರಿಗೆ ಕೂಡ ಸರಳವಾಗಿ ಅವರವರದೇ ರೀತಿಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಅವ್ರ ಉದಾಹರಣೆಗಳ ಸಹಿತ ಅರ್ಥ ಕೊಡ್ಲಿಕ್ಕೆ ನಮಗೆ ವೇದಿಕೆಯನ್ನು ರೆಡಿ ಮಾಡಿದ್ದಾರೆ ರಂಗನಾಥ್ ಸರ್. ಅಂತವ್ರಿಗೆ
ದೀಕ್ಷೆ ಕೊಟ್ಟಿದ್ದಾರೆ ಪತ್ರಿಜಿ ಅವರು. ಹಾಗಾಗಿ ನಾವೆಲ್ಲರೂ ಕೂಡ ಆ ಒಂದು ಮೋಕ್ಷದ ಕಡೆ ಹೋಗ್ಲಿಕ್ಕೆ, ಸನ್ಮಾರ್ಗದ ಕಡೆ ಹೋಗ್ಲಿಕ್ಕೆ ಏನು ದಾರಿ ಬೇಕೋ ಅದ್ ನಮಗೆ ದೊರಕುತ್ತೆ ಅಂತ ಒಂದು ಆಶಾಭಾವನೆಯಿಂದ ಮುಂದುವರ್ಸೋಣ ಇವತ್ತಿನ ಸೆಷನ್. ಮತ್ತೆ ಯಾರಿಗಾದ್ರೂ ಅನುಮಾನ ಮತ್ತು ಅನುಭವಗಳು ಇದಾವೆ ಕೇಳಬಹುದಲ್ಲ? ಹ್ಯಾಂಡ್ ರೈಸ್ ಮಾಡಿ. ಇಲ್ಲ ನೆಕ್ಸ್ಟ್ ಮುಂದುವರ್ಸಿ ಕಾರ್ಯಕ್ರಮ ಆಲ್ರೆಡಿ ಲೇಟ್ ಆಗಿದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಇಲ್ಲಿವರೆಗೂ ಇದ್ದು ಕ್ಲಾಸ್ ನಡೆಸ್ಕೊಟ್ಟಿರ್ತಕ್ಕಂಥ ಸ್ವರ್ಣಾಗಂಬಿಕಾ ಮೇಡಮ್ ಅವರಿಗೆ ಅನಂತ ಎಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್. ರೈಟ್.